श्रीगुरुभ्यो नमः। हरि ओम। जन्माद्यस्य यतोन्मयादितरतश्च अर्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीशादिदेवतारम्भां श्रीमन्मध्वसुमध्यमां साक्षान्मद्गुरुपर्यन्तां वन्दे गुरुपरम्परां। मायीभवैरिणे माध्वराद्धान्तवनचारिणे वचो नखरिणे वादिराजकेसरिणे नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमः। अत्यन्तदयालवे यस्य प्रचण्डतपसा श्रुतिगीतवृत्तः तुष्टो हरिः किल वशं वदताम् अवाप। श्रीमध्वसन्मतपयोनिधि पूर्णचन्द्रः ಶ್ರೀ ವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ಮಾದನೂರಿನ ಅವಧೂತ ಶಿರೋಮಣಿಗಳಾದ ವಿಷ್ಣುತೀರ್ಥರು ರಚನೆ ಮಾಡಿದ ಸಾರೋದ್ಧಾರದಲ್ಲಿ ಧರ್ಮೋಪದೇಶ ಪ್ರಕರಣದಲ್ಲಿ ಬದರಿನಾರಾಯಣ ದೇವರು ನಾರದರಿಗೆ ಉಪದೇಶ ಮಾಡಿದ 30 ಭಾಗವತ ಧರ್ಮಗಳ ಅನುಸಂಧಾನ, ಅದರಲ್ಲಿ ಮೊದಲ 3 ಗುಣಗಳ ಭಾಗವತ ಧರ್ಮಗಳ ಅನುಸಂಧಾನವನ್ನು ನಾವು ಮಾಡಿದ್ದೇವೆ. ತಪಸ್ಸು, ಅದು ಪರಮಾತ್ಮನ ಗುಣಗಳನ್ನು ತಿಳಿಸುವ ಶಾಸ್ತ್ರಗಳ ಅಧ್ಯಯನ, ಅನಂತರದಲ್ಲಿ ಅವುಗಳ ಮನನ ಇತ್ಯಾದಿಗಳನ್ನೆಲ್ಲ ತಿಳಿಸಿ, ಅನಂತರದಲ್ಲಿ 4ನೇದಾದ ಭಾಗವತ ಧರ್ಮಗಳನ್ನು ವಿಷ್ಣುತೀರ್ಥರು ತಿಳಿಸ್ತಾ ಇದ್ದಾರೆ. ತಿತಿಕ್ಷಾಂ ಶಿಕ್ಷೇತ್ ಅಂತ. ತಿತಿಕ್ಷಾ ಅಂತ ಹೇಳಿದರೆ ಸಹನಂ ಹಿ ತಿತಿಕ್ಷಾ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಸಾರೋದ್ಧಾರಕಾರರು. ಭಗವಂತ ನಮಗೆ ಸುಖ ದುಃಖಗಳನ್ನು ಕೊಡುವುದರ ಜೊತೆಗೆ ನಮ್ಮ ತಾಳ್ಮೆಯನ್ನು ಕೂಡ ಪರೀಕ್ಷೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ನಾವು ಸಹನೆ ಗುಣವನ್ನು ಅಳವಡಿಸಿಕೊಂಡಾಗ ದುಃಖ ಬಂದಾಗ ನಾವು ಆವೇಶಕ್ಕೆ ಒಳಗಾಗುವ ಪ್ರಸಂಗ ಅಲ್ಲಿ ಎಂದಿಗೂ ಕೂಡ ಬರೋದೇ ಇಲ್ಲ. ಆದ್ದರಿಂದಾಗಿ ಅಂತಹ ದುಃಖ, ಅದರಿಂದ ಆಗತಕ್ಕಂತಹ ಉದ್ವೇಗ, ಇವುಗಳನ್ನು ಅವಶ್ಯವಾಗಿ ನಾವು ಸಹಿಸಿಕೊಂಡು ಆ ರೋಗ ರುಜಿನಗಳು ಮತ್ತೆ ದುಃಖಗಳು ಬಂದಾಗ ಅದನ್ನು ತಪಸ್ಸು ಅಂತ ನಾವು ಸಹಿಸಿಕೊಳ್ಳಬೇಕು ಅಂತ ನಮಗೆ ಭಾಗವತ ಧರ್ಮವನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಭಾಗವತದಲ್ಲಿ ನಂದಗೋಪ, ಅನಂತರದಲ್ಲಿ ಯಶೋದೆಯರು ಒಂದು ಕಡೆ ಕೃಷ್ಣನ ತಂದೆ ತಾಯಿಗಳಾದರೆ, ವಸುದೇವ ದೇವಿಕೆಯರು ಕೃಷ್ಣನನ್ನ ಹೆತ್ತ ತಂದೆ ತಾಯಿಗಳಾಗಿದ್ದಾರೆ. ಆದರೆ ಅವರಿಗೂ ಕೂಡ ಆ ಕಂಸ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟಿದ್ದಾನೆ. ಅವರನ್ನ ಕಾರಾಗೃಹದಲ್ಲಿ ಇರಿಸಿದ. ಆ ಸಮಯದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಾದ ಆ ತೊಂದರೆಗಳನ್ನು ಕೊಟ್ಟಾಗಲೂ ಕೂಡ ಅವರು ಅದೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಈ ಸುಖ ದುಃಖಗಳು ಪರಮಾತ್ಮನು ನಮಗೆ ಕೊಡುವ ಅದು ಆ ಅನುಗ್ರಹ ರೂಪವೇ ಆಗಿರತಕ್ಕಂಥದ್ದು. ಸುಖ ಬಂದಾಗ ನಾವು ಸ್ವಾಗತಿಸ್ತೇವಂತೆ, ಹಾಗಿರುವಾಗ ದುಃಖ ಬಂದಾಗ ಅದು ಬೇಡ ಅಂತ ಹೇಳಿಕೆ ಹೇಗಾಗತ್ತೆ? ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಅಂತ ಇರೋಣದ್ರಿಂದ ಆ ಸುಖ ದುಃಖಗಳು ಒಂದು ನಾಣ್ಯದ 2 ಆ ಭಾಗಗಳು, ಮುಖಗಳು ಇದ್ದಂತೆ. ಆದ್ದರಿಂದ ದುಃಖ ಉದ್ವೇಗವನ್ನ ಸಹಿಸುವುದು ಕೂಡ ಒಂದು ಭಾಗವತ ಧರ್ಮವೇ ಆಗಿದೆ. ಆ ಸಮಯದಲ್ಲಿ ಕೂಡ ಪರಮಾತ್ಮನ ಬಗ್ಗೆ ಅನ್ಯಥಾ ಭಾವನೆಯನ್ನು ಪಡೆಯದೆ ಅವನನ್ನೇ ನೆನೆಯುವುದೇನಿದೆ ಅದೇ ಸಹನೆ ಎಂಬತಕ್ಕಂಥ ಗುಣ ಅಂತ ಅಲ್ಲಿ ತಿಳಿಸಿದ್ದಾರೆ. ಅನಂತರದಲ್ಲಿ 6ನೇ ಭಾಗವತ ಧರ್ಮವೇ ಮೌನಂ ಶಿಕ್ಷೇತ್. ಮೌನ ಅಂತ ಹೇಳಿದರೆ ಮಾತನಾಡದೇ ಇರುವುದು, ಅದು ಮೌನ ಅಲ್ಲ. ಹಾಗಾದರೆ ಹುಟ್ಟ ಮೂಗನಾದ ಒಬ್ಬ ವ್ಯಕ್ತಿಯು ಕೂಡ ಭಾರೀ ದೊಡ್ಡ ಮೌನ ಭಾಗವತ ಧರ್ಮ ಅನುಷ್ಠಾನ ಮಾಡಿದ್ದಾನೆ ಅಂತ ಆಗಬೇಕಾಗತ್ತೆ. ಆದ್ರಿಂದ ಶಾಸ್ತ್ರ ಹೇಳ್ತಾ ಇದೆ, ಪರಮಾತ್ಮನ ಮಹಿಮೆಯನ್ನ ನಿರಂತರ ಮನನ ಮಾಡಿ ಅನಂತರದಲ್ಲಿ ಲೌಕಿಕ ವಿಷಯಗಳಲ್ಲಿ ಮಾತೇ ಆಡದೆ ಅದರ ಬಗ್ಗೆ ಮೌನವನ್ನ ವಹಿಸುವುದೇನಿದೆ ಅದೇ ನಿಜವಾದ ಮೌನ ಅಂತ ನಮಗೆ ವಿಷ್ಣುತೀರ್ಥರು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮ ಅವನು ಸರ್ವಶ್ರೇಷ್ಠನಾದ ವ್ಯಕ್ತಿ. ಅವನ ಬಗ್ಗೆ ನಾವು ತುಂಬ ವಿಷಯಗಳನ್ನು ತಿಳಿದಾಗ, ಅದರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಮನನ ಮಾಡಿದಾಗ ನಮಗೆ ಆ ಭಗವಂತನ ಬಗ್ಗೆನೇ ಆಡಿದರೆ ಮಾತನಾಡಬೇಕು. ಅದು ಬಿಟ್ಟು ಉಳಿದ ಲೌಕಿಕ ವಿಷಯಗಳ ಕಡೆಗೆ ನಾವು ಮಾತನ್ನೇ ಆಡಬಾರದು. ಆ ಉಳಿದ ಎಲ್ಲ ಲೌಕಿಕ ವಿಷಯಗಳ ಕಡೆಗೆ ಮೌನವನ್ನು ವಹಿಸೋದು. ಪರಮಾತ್ಮನ ಬಗ್ಗೆ ಮಾತ್ರ ನಿರಂತರ ಮನನ ಮಾಡೋದು, ಶಾಸ್ತ್ರ ವಿಚಾರಗಳನ್ನು ಹೇಳೋದು, ಕೇಳೋದು, ಆ ರೀತಿಯಾಗಿ ನಡೆಸುವಂತಹದ್ದಾಗಿದೆ. ಆ ದೃಷ್ಟಿಯಿಂದ ಆ ಮೌನಕ್ಕೆ ಬಹಳ ಮಹತ್ವ ಎಂಬತಕ್ಕಂಥದ್ದಿದೆ. ಯಾರು ನಿರಂತರ ಮೌನ ವ್ರತ ಮನನಶೀಲರಾಗಿದ್ದಾರೆ ಅವರನ್ನೇ ಮುನಿಗಳು ಅಂತ ಕರೀತಾ ಇದ್ದಾರೆ. ಲಕ್ಷ್ಮೀ ನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರುನ್ ಮಮ ಅಂತ ವ್ಯಾಸರಾಜ ಸ್ವಾಮಿಗಳು ಶ್ರೀಪಾದರಾಜರನ್ನ ಸ್ತೋತ್ರ ಮಾಡುವಾಗ ಅವರು ಮುನಿಗಳು ಅಂತ ಹೇಳ್ತಾ ಇದ್ದಾರೆ.
ಮುನಿಗಳು ಅಂದರೆ ಸಣ್ಣ ಸಣ್ಣದಕ್ಕೂ ಕೂಡ ಮುನಿಯುವ ಸ್ವಭಾವ, ಕೋಪಗೊಳ್ಳುವ ಸ್ವಭಾವ ಇರುವವರು ಮುನಿಗಳಲ್ಲ. ಯಾಕೆ ಅಂದರೆ ಆರಂಭದಲ್ಲೇ ಮಹಾತ್ಮರ ಲಕ್ಷಣವನ್ನು ಹೇಳುವಾಗ ಭಾಗವತ ಸ್ಪಷ್ಟವಾಗಿ ಈ ಮಾತನ್ನು ಹೇಳಿದೆ, ವಿಮನ್ಯವಹ ಏವ ಸಾಧವಃ ಅಂತ ಹೇಳ್ತಾ ಇದೆ. ಕೋಪ ಎಂಬುದು ಪರಮಾತ್ಮನನ್ನ ಮರೆಸುವ ಒಂದು ದೊಡ್ಡ ಕಾಲನೇಮಿಯ ಆಕ್ರಮಣ ಅಂತ ನಾವು ತಿಳಿದು ಕೋಪಕ್ಕೆ ನಾವು ಒಳಗಾಗದೇ ಇದ್ದಾಗ ನಾವು ಕಾಲನೇಮಿಯನ್ನು ದೂರ ಇಟ್ಟಿದ್ದೇವೆ ಅಂತ ಅರ್ಥವಾಗತ್ತೆ. ಆದ್ರಿಂದ ಆ ಕಾಲನೇಮಿಯೇ ಕಂಸನಾಗಿ ಅವತಾರ ಮಾಡಿದಾಗ, ಕಂಸನಾಗಿ ಹುಟ್ಟಿದಾಗ ಅವನನ್ನ ಪರಮಾತ್ಮ ಕೊಂದು ಹಾಕಿದ. ಆದರೆ ನಮ್ಮ ಹೃದಯದ ಒಳಗಡೆ ಇರುವ ಕಾಲನೇಮಿಯನ್ನ ನಾವಿನ್ನೂ ಕೂಡ ದೂರ ಮಾಡಿಯೇ ಇಲ್ಲ. ಆದ್ರಿಂದ ಕೋಪಕ್ಕೆ ನಾವು ಒಳಗಾಗಿ ಸಣ್ಣ ಸಣ್ಣದಕ್ಕೂ ಮುನಿದರೆ ಅವರು ಮುನಿಗಳಲ್ಲ. ಮೌನ ಅಂದರೆ ಪರಮಾತ್ಮನ ಮಹಿಮೆಯ ಮನನದಿಂದ ಲೌಕಿಕ ವಿಚಾರಗಳಲ್ಲಿ ಸಾಧ್ಯವಾದಷ್ಟು ಮಾತುಗಳನ್ನು ಕಡಿಮೆ ಮಾಡುವುದೇನಿದೆ ಅದನ್ನೇ ಮೌನ ಅಂತ ಅಲ್ಲಿ ತಿಳಿಸಲಾಗಿದೆ. ಅಷ್ಟು ಮಾತ್ರವಲ್ಲದೆ ಆ ಎಲ್ಲ ಅಕ್ಷರಗಳು, ಶಾಸ್ತ್ರಗಳು ಏನಿವೆ ಅವುಗಳೆಲ್ಲ ಪರಮಾತ್ಮನನ್ನ ಹೊಗಳುವುದಕ್ಕೋಸ್ಕರವಾಗಿ ಹೊರಟಿರತಕ್ಕಂತಹ ಅಕ್ಷರಗಳು. ಅವುಗಳನ್ನು ಯಾವತ್ತೂ ಕೂಡ ಲೌಕಿಕ ವಿಚಾರಗಳಲ್ಲಿ ನಾವು ಬಳಸಲೇಬಾರದು ಅಂತಿದೆ. ಆದರೂ ಕೂಡ ನಾವು ಆರಂಭದಲ್ಲಿ ನಿತ್ಯ ನಾವು ಮನನ ಮಾಡುವಾಗ ಅಲ್ಲಿ ಮಾತೃಕಾನ್ಯಾಸ ಅಂತ, ಆ ಮಾತೃಕೆಗಳು ಅಂದರೆ ಅಕ್ಷರಗಳು, ಆ ಎಲ್ಲ ಅಕ್ಷರಗಳನ್ನು ಅಕಾರದಿಂದ ಹಿಡಿದ ಛಕಾರದವರೆಗೆ ಆ ಅಜ, ಆನಂದ, ಕೊನೆಗೆ ಕ್ಷಮ್ ಅಂದ್ರೆ ಲಕ್ಷ್ಮೀ ನರಸಿಂಹ ಎಂಬ ಭಗವದ್ ರೂಪಗಳನ್ನು ನೆನೆದು ಎಲ್ಲ ಈ ಅಕ್ಷರಗಳನ್ನ ಆ ಪರಮಾತ್ಮನಲ್ಲಿ ಮೊದಲು ಅನುಸಂಧಾನ ಮಾಡಿ ಅನಂತರದಲ್ಲಿ ಲೌಕಿಕ ಆ ವಿಷಯಗಳನ್ನು ಮಾತನಾಡೋದಕ್ಕೆ ಆ ಅಕ್ಷರಗಳನ್ನ, ಆ ಮಾತುಗಳನ್ನ ಬಳಸಬೇಕು ಅಂತಿದೆ. ಆದ್ರಿಂದ ಸಾಧ್ಯವಾದಷ್ಟು ಲೌಕಿಕ ವಿಚಾರಗಳ ಕಡೆಗೆ ನಾವು ಮೌನವನ್ನು ವಹಿಸುವುದೇನಿದೆ ಅದು ಅಧ್ಯಾತ್ಮದ ಒಂದು ದೊಡ್ಡ ಮೆಟ್ಟಿಲನ್ನು ನಾವು ಏರಿದಂತೆ ಅದು ಆಗತ್ತೆ ಎಂಬುದಾಗಿ ನಮಗೆ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಮುಂದೆ ಸ್ವಾಧ್ಯಾಯಂ ಶಿಕ್ಷೇತ್ ಅಂತ, ಇದು 7ನೇ ಒಂದು ಭಾಗವತ ಧರ್ಮ. ಸ್ವಾಧ್ಯಾಯ ಅಂತ ಹೇಳಿದರೆ ಸ್ವಾಧ್ಯಾಯ ಅಧ್ಯೇತವ್ಯ ಅಂತ ಶಾಸ್ತ್ರಗಳಲ್ಲಿ ವೇದಾಧ್ಯಯನ ಮಾಡಬೇಕು ಅಂತ ಅಲ್ಲಿ ತಿಳಿಸಿದ್ದಾರೆ. ಆದರೆ ವೇದಗಳು ಯಾರನ್ನು ಹೇಳ್ತಾ ಇದೆ, ವೇದಗಳ ಚರಮ ಗುರಿ, ವೇದಗಳ ತಾತ್ಪರ್ಯ ವಿಷಯನಾದವನು ಪರಮಾತ್ಮ ಎಂಬುದನ್ನೇ ತಿಳಿಯದೆ ಬರೀ ವೇದಗಳನ್ನು ಅಧ್ಯಯನ ಮಾಡೋದು, ವೇದಗಳನ್ನು ಕಂಠಪಾಠ ಮಾಡಿ ಉರುಹೊಡೆದು ಅದನ್ನು ಮನನ ಮಾಡಿದರೆ ಅದರಿಂದ ಅಷ್ಟಾಗಿ ನಮಗೇನು ಪ್ರಯೋಜನ ಇಲ್ಲ. ಆದರೆ ಸಕಲ ವೇದ ಪ್ರತಿಪಾದ್ಯನಾದ ಪರಮಾತ್ಮನನ್ನು ತಿಳಿದು ಆ ಒಂದೊಂದು ವೇದಗಳಲ್ಲಿ ಬರುವ ಆ ಪದಗಳು, ಅಕ್ಷರಗಳು ಎಲ್ಲವೂ ಕೂಡ ಪರಮಾತ್ಮನ ನಾಮಗಳು ಅಂತ ತಿಳಿದು ಯಾರು ಅವುಗಳ ಅಧ್ಯಯನ ಮಾಡ್ತಾ ಇದ್ದಾರೆ ಅವರು ನಿಜವಾಗಲೂ ಕೂಡ ಆ ಸ್ವಾಧ್ಯಾಯ ಅಂದರೆ ವೇದಾಧ್ಯಯನ ಮಾಡಿದವರು ಅಂತ ಅಲ್ಲಿ ನಮಗೆ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಭಗವನ್ ನಾಮತ್ವ ವೇದನಂ ಸ್ವಾಧ್ಯಾಯ ಅಂತ ಅವರು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ ಅಂತ ಒಂದು ಶಾಸ್ತ್ರವಚನ ಇದೆ. ವೇದಗಳಲ್ಲಿ ಎಷ್ಟೆಷ್ಟು ಅಕ್ಷರಗಳಿದೆ ಅಷ್ಟೂ ಅಕ್ಷರಗಳು ಪ್ರತ್ಯೇಕವಾಗಿ ಅದು ಪರಮಾತ್ಮನ ಹೆಸರುಗಳೇ ಆಗಿದೆ. ಆದ್ರಿಂದ ಇದು ಸಂಸ್ಕೃತದಲ್ಲಿ ಮಾತ್ರ ಕಂಡು ಬರುವ ಒಂದು ವಿಶೇಷತೆ. ನಾವು ಅಹ ಅಂತ ಒಂದು ಅಕ್ಷರವನ್ನು ತೆಗೆದುಕೊಂಡ್ರೆ ಅದು ಅಕಾರ ಪರಮಾತ್ಮನನ್ನು ಹೇಳುವ ಒಂದು ಅಕ್ಷರವಾಗಿದೆ ಎಂಬುದಾಗಿ ಅಕ್ಷರಗಳಿಗೂ ಕೂಡ ಆ ಭಗವದ್ವಾಚಕತ್ವ, ಭಗವತ್ ಪ್ರತಿಪಾದ್ಯತ್ವ ಎಲ್ಲಾದರೂ ಇರುವುದಾಗಿದ್ದರೆ ಅದು ನಮ್ಮ ಈ ಗೀರ್ವಾಣಿ ಭಾಷೆಯಲ್ಲಿ, ಅದು ಸಂಸ್ಕೃತದಲ್ಲಿ ಮಾತ್ರ. ಬೇರೆ ಬೇರೆ ಭಾಷೆಗಳಲ್ಲಿ ಅಕ್ಷರಗಳಿಗೆ ಅರ್ಥವೇ ಇಲ್ಲ. ಪದಗಳಿಗೆ ಅರ್ಥ ಹುಡುಕೋದು ಕಷ್ಟವಾಗಿರುವಾಗ ಇನ್ನು ಅಕ್ಷರಗಳಿಗೆ ಎಲ್ಲಿ ಅರ್ಥ ಸಿಗಬೇಕು? ಆ ದೃಷ್ಟಿಯಿಂದ ನಾವು ವೇದಾಧ್ಯಯನವನ್ನು ಮಾಡುವಾಗ, ಅದಕ್ಕೆ ಆರಂಭದಲ್ಲಿ ವೇದಾಧ್ಯಯನವನ್ನು ಶುರು ಮಾಡುವಾಗ ಹರಿಹಿ ಓಂ ಅಂತ ನಾವು ಶುರು ಮಾಡ್ತೇವೆ. ಯಾಕೆ ಹಾಗೆ ಹೇಳೋದು ಅಂದರೆ ಸಮಸ್ತ ವೇದಗಳಲ್ಲಿ ಆ ಪರಮಾತ್ಮನೇ, ಆ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಎಂಬುದನ್ನ ಮನಸ್ಸಿಗೆ ತಂದುಕೊಂಡು ಅನಂತರದಲ್ಲಿ ಇದೆಲ್ಲ ಭಗವಂತನ ನಾಮರೂಪವಾದ ಶಬ್ದರಾಶಿ ವೇದಗಳು ಅಂತ ನಾವು ಅನುಸಂಧಾನ ಮಾಡಿ ಆ ರೀತಿಯಾಗಿ ವೇದಾಧ್ಯಯನವನ್ನು ಮಾಡಬೇಕು. ಆದರೆ ಈ ಅನುಸಂಧಾನವಿಲ್ಲದೆ ಬರೀ ವೇದಗಳನ್ನು ಉರುಹೊಡೆದು ಗಟ್ಟಿ ಹೊಡೆದು ಅವುಗಳನ್ನು ಹೇಳಿದರೆ ಅಂಥವರ ಬಗ್ಗೆ ಪುರಾಣಗಳು ತುಂಬಾ ಕೆಳಮಟ್ಟದ ಅದು ಅಧ್ಯಯನ, ಅದು ಪರಿಪೂರ್ಣ ಅಲ್ಲ ಅಂತ ಹೇಳುವ ಒಂದು ಹಿನ್ನೆಲೆಯಲ್ಲಿ ವೇದಭಾರ ಭರಾಕ್ರಾಂತಹ ಸವೈ ಬ್ರಾಹ್ಮಣಗಾರ್ಧವಃ ಅಂತ ಹೇಳಿವೆ. ಅರ್ಥವನ್ನು ತಿಳಿಯದೆ ಬರೀ ವೇದಗಳ ಸಂಹಿತೆಯನ್ನು ಮಾತ್ರ ಅಧ್ಯಯನ ಮಾಡಿದರೆ ಅದು ವೇದದ ಭಾರವನ್ನು ಹೊತ್ತ ಒಂದು ಕತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಂದರೆ ವೇದಾಭಿಮಾನಿ ದೇವತೆಗಳು ಕೂಡ
ಮೊದಲು ವೇದದ ಸಂಹಿತಾಧ್ಯಯನ ಮಾಡುವಾಗ, ಆಮೇಲೆ ಘನ ಜಟೆ ಕ್ರಮಗಳಲ್ಲಿ ವೇದಾಧ್ಯಯನ ಮಾಡುವಾಗ, ಇವನು ಇವತ್ತಲ್ಲ ನಾಳೆ ವೇದ ಪ್ರತಿಪಾದ್ಯನಾದ ಪರಮಾತ್ಮನನ್ನು ತಿಳಿತಾನೆ, ವೇದಗಳ ಅರ್ಥವನ್ನು ಕೂಡ ಅವನು ಸರಿಯಾಗಿ ತಿಳ್ಕೊಳ್ತಾನೆ ಅಂತ ಆ ಕಾಯ್ತಾ ಅವರೆಲ್ಲ ವೇದಾಭಿಮಾನಿ ದೇವತೆಗಳು ಆ ವೇದಾಧ್ಯಯನ ಮಾಡಿದ ಬ್ರಾಹ್ಮಣನ ಒಳಗಡೆ ಅವುಗಳೆಲ್ಲ ಆ ದೇವತೆಗಳು ಕೂತಿರ್ತಾರೆ. ಇವನು ಕೊನೆಯವರೆಗೂ ಕೂಡ ಅರ್ಥದ ಬಗ್ಗೆ ಜಿಜ್ಞಾಸನೆ ಮಾಡದೆ ವೇದಾರ್ಥ ಭೂತನಾದ ಪರಮಾತ್ಮನನ್ನೇ ತಿಳಿಯದೇ ಇದ್ರೆ ಆವಾಗ ಆ ಎಲ್ಲ ವೇದಾಭಿಮಾನಿ ದೇವತೆಗಳು ಹಣ್ಣುಗಳಿಲ್ಲದ ಗಿಡಗಳನ್ನು ಬಿಟ್ಟು ಹಕ್ಕಿಗಳು ಹೇಗೆ ಹಾರಿ ಹೋಗಿ ಬಿಡ್ತವೆ, ಅದರಂತೆ ಅರ್ಥ ತಿಳಿಯದ ಬರೀ ವೇದಗಳನ್ನು ಮಾತ್ರ ಉರು ಹೊಡೆದು ಹೇಳುವ ಆ ಬ್ರಾಹ್ಮಣನನ್ನು ಬಿಟ್ಟೇ ಆ ವೇದಾಭಿಮಾನಿಗಳು ಹೊರಟು ಹೋಗಿಬಿಡ್ತಾರೆ ಅಂತ ಅಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ನಾವು ವೇದಗಳನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ಆ ಪ್ರತಿಪದಿ ಅರ್ಥಗಳನ್ನು ನಾವು ತಿಳ್ಕೊಳ್ಳದೇ ಇದ್ದರೂ ಕೂಡ ಸಮಗ್ರ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾದವನು ಆ ಭಗವಂತ, ಆ ನಾರಾಯಣನೇ ಆಗಿದ್ದಾನೆ ಅಂತ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಆ ವಿಷ್ಣು ಭಗವಂತನೇ ಎಲ್ಲ ಕಡೆ ಪ್ರತಿಪಾದ್ಯನಾಗಿದ್ದಾನೆ. ಈ ವೇದಗಳಲ್ಲೂ ಹಾಗೆ ಅಂತ ನಾವು ತಿಳಿದು ಅನಂತರದಲ್ಲಿ ವೇದಾಧ್ಯಯನ ಮಾಡಬೇಕು. ಆ ದೃಷ್ಟಿಯಿಂದ ಆ ಸ್ವಾಧ್ಯಾಯ ಅಧ್ಯಯನ ಅದು ಕೂಡ ಒಂದು ಮುಖ್ಯವಾದ ಭಾಗವತ ಧರ್ಮವಾಗಿದೆ. ಮುಂದೆ ಬ್ರಹ್ಮಚರ್ಯಂ ಶಿಕ್ಷೇತ್ ಅಂತ 9ನೇ ಧರ್ಮವನ್ನ ನಮಗೆ ತಿಳಿಸ್ತಾ ಇದ್ದಾರೆ ಸಾರೋದ್ಧಾರಕಾರರು. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಇವತ್ತು ನಾವು ಬಳಕೆಯಲ್ಲಿ ತೆಗೆದುಕೊಂಡಿರತಕ್ಕಂಥದ್ದು ಬ್ರಹ್ಮಚಾರಿ, ಅವನು ಸ್ತ್ರೀ ಸಂಘದಿಂದ ದೂರ ಇರುವವನು, ಆ ತರದ ಬ್ರಹ್ಮಚರ್ಯವನ್ನೇ ಅಲ್ಲಿ ನಾವು ಎಲ್ಲ ಕಡೆಯಲ್ಲೂ ಕೂಡ ವ್ಯವಹರಿಸ್ತಕ್ಕಂಥದ್ದು. ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ, ಪರಮಾತ್ಮನನ್ನ ಮರೆತು ಬರೀ ಬ್ರಹ್ಮಚರ್ಯ ಅಂತ ನಾವು ವಿಷಯ ಸುಖಗಳಿಂದ ದೂರ ಇದ್ದ ಮಾತ್ರಕ್ಕೆ ದೇವರಲ್ಲಿ ಮನಸ್ಸನ್ನು ನೆಲೆಗೊಳಿಸದೆ ನಾವು ಆ ಸುಖ ಬಿಟ್ಟಿದ್ದೇವೆ, ಸ್ತ್ರೀ ಸುಖ ಬಿಟ್ಟಿದ್ದೇವೆ ಅಂತ ಇದ್ದವರಿಗೆ ಅದನ್ನ ಭಾಗವತ ಧರ್ಮ ಅಂತ ಪರಿಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದನ್ನು ಬಿಟ್ಟು ಪರಮಾತ್ಮನ ಕಡೆಗೆ ಮತ್ತೆ ನಮ್ಮ ಎಲ್ಲ ಇಂದ್ರಿಯಗಳನ್ನ ನೆಲೆಗೊಳಿಸಿದಾಗ ಅದುವೇ ನಿಜವಾದ ಆ ಬ್ರಹ್ಮಚರ್ಯವಾಗತ್ತೆ ಅನ್ನತಕ್ಕಂಥ ಮಾತನ್ನ ಇಲ್ಲಿ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಹೀಗೆ ಈ ಎಲ್ಲ ಕಡೆಯಲ್ಲಿ ವಿನೂತನವಾದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿ ಈ ಎಲ್ಲ ಧರ್ಮಗಳ ಹಿನ್ನೆಲೆಯಲ್ಲಿ ಪರಮಾತ್ಮನ ಚಿಂತನೆ, ಭಗವತ್ ಪ್ರವಣತೆ ಯಾವ ಸಾಧಕನಿಗೆ ಅಂತರಂಗದಲ್ಲಿ ಬರುತ್ತೆ ಆವಾಗ ಮಾತ್ರ ಅದು ಭಾಗವತ ಧರ್ಮದ ವ್ಯಾಪ್ತಿಗೆ ಅಲ್ಲಿ ಬರುವುದಕ್ಕೆ ಸಾಧ್ಯವೇ ಹೊರತು ಬ್ರಹ್ಮಚರ್ಯ ಎಲ್ಲ ಸುಖವನ್ನು ತ್ಯಾಗ ಮಾಡಿದಾನೆ, ಮದುವೆ ಮಾಡ್ಕೊಳ್ಳದೆ ಇದ್ದವನು ಕೂಡ ಬ್ರಹ್ಮಚಾರಿ ಆಗಿರ್ಬೋದು, ಆದರೆ ಅವನು ಕೂಡ ದೇವರ ಕಡೆಗೆ ಮನಸ್ಸನ್ನ ನೆಲೆಗೊಳಿಸಲಿಲ್ಲ ಅಂತ ಆದರೆ ಆ ಬ್ರಹ್ಮಚರ್ಯ ಅದನ್ನ ಭಾಗವತ ಧರ್ಮ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವುದು ಬ್ರಹ್ಮಚರ್ಯ? ಅದನ್ನ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ, ಬ್ರಹ್ಮಣಿ ಹರವು ಚರಣಂ ಬ್ರಹ್ಮಚರ್ಯಂ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮನಾದ ಭಗವಂತನೇ, ಅವನಲ್ಲಿ ನಮ್ಮ 6 ಇಂದ್ರಿಯಗಳ ಆ ಒಂದು ವೃತ್ತಿ ಅಂದ್ರೆ ವ್ಯಾಪಾರಗಳನ್ನು ಚಿಂತನೆ ಮಾಡುವುದೇನಿದೆ ಅದೇ ನಿಜವಾದ ಬ್ರಹ್ಮಚರ್ಯ ಅಂತ ಅಪರೂಪವಾದ ಅರ್ಥವನ್ನ ನಮಗೆ ಅಲ್ಲಿ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಅದು ಹೀಗೆ ಮಾಡಬೇಕು ಎಂಬುದಕ್ಕೆ ಅವರೇ ಭಾಗವತ ಶ್ಲೋಕದ ಆಧಾರವನ್ನು ಕೂಡ ನಮಗೆ ನೀಡ್ತಾ ಇದ್ದಾರೆ. ಅದು ತತ್ವೇ ಮನಃ ದರ್ಶನೆ ದೃಗಪಿ ಸ್ತುತೌ ಚ ವಾಕ್ಕರ್ಮಣಿ ಹ್ಯಪಿ ಕರೌ ಶ್ರವಣಂ ಕಥಾಯಾಂ ಸಂಸೇವಯ ತ್ವಯಿ ವಿನೇತಿ ಷಡಂಗಯ ಕಿಂ ಭಕ್ತಿಂ ಜನಾಃ ಪರಮಹಂಸಗತೌ ಲಭೇತ ಅಂತ ಅವರು ತಿಳಿಸ್ತಾ ಇದ್ದಾರೆ. ನಮ್ಮ 6 ಇಂದ್ರಿಯಗಳೇನಿದೆ, ಹೊರಗಡೆ ಇರತಕ್ಕಂತಹ 5 ಜ್ಞಾನೇಂದ್ರಿಯಗಳು, ಅವುಗಳಿಗೆಲ್ಲ ನೇತಾರನಾಗಿ ಇರುವಂತಹ ಮನಸ್ಸು, ಈ 6 ಇಂದ್ರಿಯಗಳನ್ನು ಕೂಡ ನಾವು ಪರಮಾತ್ಮನಿಗೆ ಸಂಬಂಧಪಡುವಂತೆ ಆ ಇಂದ್ರಿಯಗಳಿಂದ ಭಗವಂತನಿಗೆ ನಾವು ಸಂಬಂಧವನ್ನು ಪಡೆದು ಅವನ ಸ್ಮರಣೆ ಇತ್ಯಾದಿಗಳನ್ನು ಮಾಡಿದಾಗ ಆ 6 ಇಂದ್ರಿಯಗಳಿಂದ ಭಗವಂತನ ಸೇವಾರೂಪವಾದ ಕಾರ್ಯವನ್ನ ನಾವೇನ್ ಮಾಡ್ತಾ ಇದ್ದೇವೆ ಅದುವೇ ನಿಜವಾದ ಬ್ರಹ್ಮಚರ್ಯವೇ ಹೊರತು ಈ ವಿಷಯ ಸುಖಗಳನ್ನು ಬಿಡುವುದು ನಿಜವಾದ ಬ್ರಹ್ಮಚರ್ಯ ಅಲ್ಲ. ಪರಮಾತ್ಮನ ಕಡೆಗೆ ಮನಸ್ಸು ಆ ಎಲ್ಲ ಇಂದ್ರಿಯಗಳ ವ್ಯಾಪಾರಗಳ ಚಿಂತನೆಗೆ ಅದು ಕೂಡ ಒಂದು ಪೂರಕವಾಗಿದೆ, ಆದರೆ ಅದೇ ಪ್ರಧಾನವಾದದ್ದಲ್ಲ ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ತತ್ವೇ ಮನಃ, ನಮ್ಮ ಮನಸ್ಸು ಬೇರೆ ಬೇರೆ ಕಡೆಗೆ ಧಾವಿಸಿ ಏನೆನ್ನೋ ನೆನಿತಾ ಇರುತ್ತೆ, ಆದರೆ ಸ್ವತಂತ್ರ ತತ್ವವೆನಿಸಿದ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸು ನೆಲೆಗೊಂಡ್ರೆ ಆವಾಗ ಮನಸ್ಸು ಬ್ರಹ್ಮಚರ್ಯವನ್ನ ಅದು ಪಾಲಿಸ್ತಾ ಇದೆ ಅಂತ ಅರ್ಥ. ಆಮೇಲೆ ದರ್ಶನೇ ದೃಗಪಿ, ನಮ್ಮ ಕಣ್ಣುಗಳು ಪರಮಾತ್ಮನ ರೂಪವನ್ನು ನೋಡಬೇಕು, ಆದರೆ ಬರೀ ನಿಷಿದ್ಧ ವಿಷಯಗಳನ್ನು ಬಿಟ್ಟು ನಾನು ದೇವರನ್ನು ನೋಡೋದಿಲ್ಲ, ಕೆಟ್ಟ ವಿಷಯಗಳ ಕಡೆಗೂ ಗಮನ ಹಾಕಲ್ಲ ಅಂತ ಆದರೆ ಆವಾಗ ಭಗವತ್ ಪ್ರವಣತೆ ಅಲ್ಲಿ ಬರೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ನಾವು ನಿತ್ಯದಲ್ಲೂ ಕೂಡ ಪರಮಾತ್ಮನನ್ನ, ಅವನ ಪ್ರತಿಮೆಗಳನ್ನ, ಅಲ್ಲಿರುವ ಭಗವಂತನನ್ನ ನೆನೆದು ನಾವು ವಿಶೇಷವಾಗಿ ಆ ದೇವರನ್ನ ಅಲ್ಲಿ ನಿತ್ಯ ಕಾಣುವುದೇನಿದೆಯಲ್ಲ ಅದೇ ನಿಜವಾಗಲೂ ಕೂಡ ಅಲ್ಲಿ ಪರಮಾತ್ಮನನ್ನ ನಮ್ಮ ಇಂದ್ರಿಯಗಳಿಂದ ಕಣ್ಣುಗಳಿಂದ ನಾವು ಮಾಡತಕ್ಕಂತಹ ಸೇವೆಯಾಗಿದೆ.
ಯಾಕೆಂದ್ರೆ ನಿತ್ಯ ನಾವು ದೇವತಾರ್ಚನೆ ಇತ್ಯಾದಿಗಳನ್ನು ಮಾಡದೇ ಇದ್ರೆ ನಮ್ಮ ಮನಸ್ಸಿನಲ್ಲಿ ನಮಗೆ ದೇವರೇ ಬರೋದಕ್ಕೆ ಸಾಧ್ಯ ಇಲ್ಲ. ಯಾರು ನಮ್ಮ ಕಣ್ಣುಗಳಿಗೆ ದೂರ ಆಗ್ತಾ ಬರ್ತಾರೆ ಅವರು ಮುಂದೆ ಒಂದು ದಿನ ನಮ್ಮ ಮನಸ್ಸಿನಿಂದಲೂ ದೂರವಾಗಿ ಬಿಡ್ತಾರಂತೆ. ನಾವು ಆಗಾಗ ಕೆಲವರನ್ನು ನೋಡ್ತಾ ಇದ್ರೆ ಅವರು ನಮ್ಮ ಮನಸ್ಸಿನಲ್ಲೂ ಇರ್ತಾರೆ. ಯಾವುದಾದ್ರೂ ವ್ಯಕ್ತಿಗಳನ್ನು ವರ್ಷಗಟ್ಟಲೆ 2 ವರ್ಷಗಟ್ಟಲೆ ನೋಡ್ಲೇ ಇಲ್ಲ ಅಂತ ಆದ್ರೆ ನಾವು ಈ ತರ ನಿಮಗೆ ಗೊತ್ತಿದೆಯಾ ಅಂತ ಕೇಳಿದ್ರೆ ಯಾರು ನೀವು ಅಂತ ಅವರನ್ನು ಮರ್ತೇ ಬಿಟ್ಟಿರ್ತೇವೆ ನಾವು. ಅಂದ್ರೆ ಯಾರು ಕಣ್ಣಿಗೆ ಕಾಣ್ತಾ ಇರ್ತಾರೆ ಅವರು ಮಾತ್ರ ಮನಸ್ಸಿನಲ್ಲಿ ಇರ್ತಾರೆ. ಕಣ್ಣಿಗೆ ಕಾಣದೇ ಇದ್ದವರು ಮನಸ್ಸಿನಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ನಿತ್ಯದಲ್ಲಿ ದೇವರನ್ನು ನಾವು ನೋಡ್ತಾ ಇರ್ಬೇಕು. ನಾವು ದೇವರನ್ನ ನೋಡ್ಲಿಕ್ಕೆ ಆಗದೇ ಇದ್ದರೂ ಕೂಡ ದೇವರು ನಮ್ಮನ್ನ ನೋಡ್ತಾನೆ ಅನ್ನೋ ಕಾರಣಕ್ಕಾದರೂ ಕೂಡ ದೇವರ ಪ್ರತಿಮೆಯನ್ನ ಅವನ ಪೂಜೆಯನ್ನ ಅಲ್ಲಿ ನಾವು ಮಾಡ್ತಾ ಇದ್ರೆ ಒಂದು ದಿನ ಪರಮಾತ್ಮನು ಕೂಡ ನಮ್ಮ ಕಡೆಗೆ ದೃಷ್ಟಿಯನ್ನ ಅವನು ಹಾಕ್ತಾನೆ. ಯಾಕೆ ಅಂದ್ರೆ ದೇವರಿಗೆ ಪುಂಡರೀಕಾಕ್ಷ ಅಂತ ಹೆಸರು. ಅರಳುದಾವರೆಯಂತೆ ಕಣ್ಣುಗಳುಳ್ಳವನು ಅಂತ ಒಂದಾದರೆ ಮತ್ತೊಂದು ಪುಂಡರೀಕ ಅಂತ ಒಬ್ಬ ಭಕ್ತ. ಆ ಭಕ್ತನ ಮೇಲೆ ತನ್ನ ಅಕ್ಷಿ ಅಂದರೆ ಆ ಚಕ್ಷುಸ್ಸನ್ನ ಪರಮಾತ್ಮ ಹಾಕಿ ಆ ಭಕ್ತನ ಮೇಲೆ ಕೃಪಾ ಕಟಾಕ್ಷವನ್ನು ಕೂಡ ಆ ಬೀರುವವನೇ. ಆ ದೃಷ್ಟಿಯಿಂದ ದೇವರನ್ನ ನಿತ್ಯ ಪೂಜಿಸಬೇಕು, ಅವನನ್ನು ಕಾಣಬೇಕು. ಅವನು ಕಾಣದೇ ಇದ್ದರೂ ಅವನ ಪ್ರತಿಮೆಗಳು, ಅವನ ಅಧಿಷ್ಠಾನಗಳು, ಅವನ ಸನ್ನಿಧಾನ ಇರತಕ್ಕಂಥವುಗಳು ಅಂತ ಆ ದೇವರ ನೋಡೋದು ಅದು ಒಂದು ಸೇವೆ. ದೃಗಪಿ ದರ್ಶನೆ ಸ್ತುತೌಚ ವಾಕ್. ನಮ್ಮ ಮಾತುಗಳೆಲ್ಲ ಪರಮಾತ್ಮನ ಸ್ತೋತ್ರೂಪವಾಗಿರ್ಬೇಕು. ಅನಂತರದಲ್ಲಿ ಕರ್ಮಣಿ ಹ್ಯಪಿ ಕರವು. ನಮ್ಮ ಕೈ ಮತ್ತೆ ಶರೀರಾದಿಗಳೆಲ್ಲ ಏನಿದೆ ಅವೆಲ್ಲವೂ ಕೂಡ ಅದು ಪರಮಾತ್ಮನ ಸೇವಾರೂಪವಾಗಿ ಅವುಗಳನ್ನ ನಾವು ಬಳಸ್ಕೊಂಡಾಗ ಆ ಸಂದರ್ಭದಲ್ಲಿ ಪರಮಾತ್ಮ ನಮಗೆ ಈ ದೇಹ ಕೊಟ್ಟದ್ದಕ್ಕೆ ಅಲ್ಲಿ ಸಾರ್ಥಕತೆ ಎಂಬುದು ಬರುತ್ತೆ. ಇಲ್ಲಿ ಕರವು ಅಂತ ಹೇಳಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಶ್ರವಣೆ ಅಂತ ಹೇಳಿಲ್ಲ. 2 ಕಿವಿಗಳು ಅಂತ ಹೇಳೋದಿಲ್ಲ, 2 ಕಣ್ಣುಗಳು ಅಂತ ಹೇಳೋದಿಲ್ಲ. ಅಲ್ಲಿ ದೃಕ್ ಅಂತ ಏಕವಚನ ಹೇಳ್ತಾರೆ. ಭಾಗವತದಲ್ಲಿ ಶ್ರವಣಂ ಅಂತ 2 ಕಿವಿಗಳಿದ್ರು ಅಲ್ಲಿ ಒಂದೇ ಏಕವಚನವನ್ನು ಶ್ರವಣಂ ಅಂತ ಹೇಳಿದ್ದಾರೆ. ಇಲ್ಲಿ ಕರವು ಅಂತ ಹೇಳುವಾಗ ಅಲ್ಲಿ ದ್ವಿವಚನವನ್ನು ಯಾಕೆ ಕೊಟ್ಟದ್ದು ಅಂದ್ರೆ ಬಹಳ ಅಪೂರ್ವವಾದ ಅರ್ಥವನ್ನ ಇಲ್ಲಿ ವಿಷ್ಣು ತೀರ್ಥರು ಅನಾವರಣಗೊಳಿಸ್ತಾ ಇದ್ದಾರೆ. ಕರ ಅನ್ನೋದಕ್ಕೆ ದೇಹ ಅಂತಲೂ ಅರ್ಥ ಇದೆ, ನಮ್ಮ ಕೈಗಳು ಅಂತಲೂ ಅರ್ಥ ಇದೆ. ಆದ್ರಿಂದ ಪರಮಾತ್ಮನ ಪೂಜೆ ಎಂದರೆ ಬರೀ ಕೈಗಳಿಂದ ಮಾತ್ರ ಮಾಡುವ ಪೂಜೆಯಲ್ಲ. ನಾವು ಕಾಲುಗಳಿಂದ ಬರಿಗಾಲಿನಲ್ಲಿ ನಡೆದುಕೊಂಡು ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡಿದಾಗ ಅದು ಪರಮಾತ್ಮನ ಸೇವೆಯಾಗತ್ತೆ. ಅನಂತರದಲ್ಲಿ ದೇವರ ದಿವ್ಯ ಸನ್ನಿಧಾನದಲ್ಲಿ ನಾವು ಆ ನಮ್ಮ ದೇಹದಿಂದ ಅಂಗ ಪ್ರದಕ್ಷಿಣೆಯನ್ನು ಮಾಡಿದಾಗ ಅದು ಕೂಡ ಪರಮಾತ್ಮನ ಸೇವೆಯಾಗತ್ತೆ. ಹೀಗೆ ಕರ ಅನ್ನೋದಕ್ಕೆ ಕಾಯ ಅಂತಲೂ ಅರ್ಥ ಇದೆ, ಅನಂತರದಲ್ಲಿ 2 ಕೈಗಳು ಅಂತಲೂ ಅರ್ಥ ಇದೆ. ಅವೆರಡನ್ನು ಸೇರಿಸಿ ಅಲ್ಲಿ ಮಾತ್ರ ಕರವು ಕರ್ಮಣಿ ಹರೇಹೇ ಅಂತ ಅಲ್ಲಿ ಹೇಳಿ ಪರಮಾತ್ಮನ ಸೇವಾರೂಪವಾದ ಕಾರ್ಯದಲ್ಲಿ ನಮ್ಮ ಇಡೀ ದೇಹ ಅದು ಮೀಸಲಾಗಿರಬೇಕು ಅಂತ ಅದನ್ನ ಅಲ್ಲಿ ನಮ್ಮ ಇಂದ್ರಿಯಗಳ ವ್ಯಾಪಾರ ಅದು ಪರಮಾತ್ಮನ ಕಡೆಗೆ ಇರಬೇಕು ಅಂತ. ಮತ್ತೆ ಶ್ರವಣಂ ಕಥಾಯಾಮ್, ನಮ್ಮ ಕಿವಿಗಳು ನಿರಂತರ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇರ್ಬೇಕು. ಆದ್ರಿಂದ ಕಿವಿಗಳಿಗೆ ಏನಪ್ಪಾ ಭೂಷಣ, ಬೇಕಾದಷ್ಟು ಬಂಗಾರದ ಆಭರಣವನ್ನು ಹಾಕೊಂಡ್ರೆ ಅದು ಕಿವಿಗಳಿಗೆ ಭೂಷಣ ಅಲ್ಲ. ದೇವರ ಮಹಿಮೆಯನ್ನ ಕೇಳದೆ ಎಷ್ಟು ಬಂಗಾರಗಳನ್ನು ಕಿವಿಗೆ ಹೇರ್ಕೊಂಡ್ರು ಕೂಡ ಅದು ಕಿವಿಗೆ ಭಾರವೇ, ಆದರೆ ಕಿವಿಗಳಿಗೆ ಅದು ಭೂಷಣ ಅಲ್ಲ. ಆದ್ರಿಂದ ನಮ್ಮ ಶುಕಾಚಾರ್ಯ ಹೇಳ್ತಾರೆ, ಯಾರು ಪರಮಾತ್ಮನ ಮಹಿಮೆಯನ್ನು ಕೇಳೋದಿಲ್ಲ, ದೇವರ ಮಹಿಮೆಯನ್ನು ಕೇಳದ ಕಿವಿಗಳು ಅವು ಕತ್ತಲ ಗವಿಗಳು ಅಂತ ಅವರು ತಿಳಿಸಿಬಿಟ್ಟಿದ್ದಾರೆ. ಆದ್ದರಿಂದ ಆ ಇಂದ್ರಿಯಗಳು ಅಂದರೆ ಶ್ರವಣೇಂದ್ರಿಯದಿಂದ ಪರಮಾತ್ಮನ ಮಹಿಮೆಯನ್ನ ಕೇಳತಕ್ಕಂತಹದ್ದು. ಹೀಗೆ ಆ 6 ಇಂದ್ರಿಯಗಳಿಂದ ನಾವು ಭಗವಂತನ ಆ ಚಿಂತನೆಯನ್ನು ನಡೆಸ್ತಕ್ಕಂತಹದ್ದೇನಿದೆ ಅದೇ ನಿಜವಾಗಲೂ ಕೂಡ ನಾವು ಮಾಡುವ ಬ್ರಹ್ಮಚರ್ಯ ರೂಪವಾದ ಭಾಗವತ ಧರ್ಮದ ಒಂದು ಪರಿಪಾಲನೆ ಹೊರತಾಗಿ ಬರೀ ನಿಷಿದ್ಧವಾದ ಸುಖಗಳನ್ನು ಬಿಡೋದು, ಆ ಸ್ತ್ರೀ ಸಂಘವನ್ನು ಬಿಡೋದು, ಪರಮಾತ್ಮನನ್ನು ನೆನೆದೇ ಇರೋದು. ಸ್ತ್ರೀ ಸಂಘವನ್ನು ಮನುಷ್ಯ ಒಂದಲ್ಲ ಒಂದು ದಿನ ವಯಸ್ಸಾದ್ಮೇಲೆ ಬಿಡಲೇಬೇಕು. ಆದರೆ ಪರಮಾತ್ಮ ಅವನ ಕಡೆಗೆ ಮನಸ್ಸನ್ನು ನೆಲೆಗೊಳಿಸಲಿಲ್ಲ ಅಂತ ಆದರೆ ಆ ಸಂದರ್ಭದಲ್ಲಿ ಅದು ವ್ಯರ್ಥವಾಗುತ್ತೆ. ಆದ್ರಿಂದಲೇ ಅಕ್ರೂರನನ್ನ ಕುರಿತು ಕೃಷ್ಣ ಪರಮಾತ್ಮ ಯೋಗಕ್ಷೇಮ ವಿಚಾರ ಮಾಡುವಾಗ ಕ್ಷೇಮ ಕಿಂ ಅಂತ ದೇವರು ಕೇಳ್ತಾನೆ, ಆರೋಗ್ಯನ ಅಕ್ರೂರ ಅಂತ ದೇವರು ಕೇಳಿದ. ಪರಮಾತ್ಮ ಎಲ್ಲಾದರೂ ವ್ಯರ್ಥವಾದ ಈ ತರ ಮಾತುಗಳನ್ನು ಕೇಳ್ತಾನೆಯೇ? ಅಕ್ರೂರನಿಗೆ ಆರೋಗ್ಯ ಸರಿ ಇಲ್ಲದೆ ಹೋದರೆ ಅವನು ಮಥುರಾ ಪಟ್ಟಣದಿಂದ ಅಲ್ಲಿ ಗೋಕುಲದವರೆಗೆ ಬರೋದಾದ್ರೆ ಹೇಗೆ? ಹಾಗಾದರೆ ಪರಮಾತ್ಮ ಬಹಳ ಜ್ಞಾನಿ, ಅವನು ಪ್ರೇಕ್ಷಾವತ್ತು ಅಗ್ರಗಣ್ಯನಾಗಿದ್ದಾನೆ. ಅಂಥ ದೇವರಿಗೆ ವ್ಯಕ್ತಿಯನ್ನು ನೋಡಿಬಿಟ್ರೇನೆ ಅವನು ಆರೋಗ್ಯವಾಗಿದ್ದಾನೆ ಇಲ್ಲೋ ಅಂತ ಗೊತ್ತಾಗ್ತಾ ಇರುವಾಗ ಏನಪ್ಪಾ ಅಕ್ರೂರ ಆರೋಗ್ಯನ ಅಂತ ಕೇಳಿದ್ರೆ ಅವನು ಆರೋಗ್ಯ ಅಂತ ಹೇಳೋದು, ಇವನು ಆರೋಗ್ಯನ ಅಂತ ಕೇಳಿದ್ದಕ್ಕೆ ಒಂದು ವ್ಯರ್ಥ ಪ್ರಶ್ನೆ, ವ್ಯರ್ಥ ಉತ್ತರಗಳಾಗ್ಬಿಡತ್ತೆ. ಆದರೆ ನಿಜವಾಗಲೂ ಕೃಷ್ಣ ಪರಮಾತ್ಮ ಕೇಳಿದ್ದೇನು ಅಂದ್ರೆ ಆರು ಯೋಗ್ಯನ ಅಂತ ಅಲ್ಲಿ ಕೇಳ್ತಾ ಇದ್ದಾನೆ ಅಲ್ಲಿ ಅಕ್ರೂರನನ್ನ ಕೃಷ್ಣ ಪರಮಾತ್ಮ.
ಯಾವುದು 6 ಯೋಗ್ಯ ಅಂದ್ರೆ ಏನಪ್ಪಾ, ಕ್ರೂರ, ನಿನ್ನ ಪಂಚ ಜ್ಞಾನೇಂದ್ರಿಯಗಳು, ಅನಂತರದಲ್ಲಿ ಮನಸ್ಸು, ಈ 6 ಕೂಡ ಯೋಗ್ಯವಾದ ವಿಷಯಗಳಲ್ಲಿ ಅವುಗಳು ಇವೆಯಾ, ಆ ಕಡೆಗೆ ನಿನ್ನ ಇಂದ್ರಿಯಗಳನ್ನು ಹರಿಬಿಟ್ಟಿದೆಯಾ ಅಂತ ಪರಮಾತ್ಮ ಕೇಳ್ತಾ ಇದ್ದಾನೆ. ಹಾಗಾದ್ರೆ ನಿನ್ನ ಕಣ್ಣು ನಿತ್ಯ ದೇವರ ನೋಡ್ತಾ ಇದೆಯಾ ಪೂಜೆ ಮಾಡುವಾಗ, ಕಿವಿಗಳಿಂದ ದೇವರ ಮಹಿಮೆ ಕೇಳ್ತಾ ಇದೆಯಾ, ಮನಸ್ಸಿನಿಂದ ಅವನನ್ನು ಧ್ಯಾನ ಮಾಡ್ತಾ ಇದೆಯಾ, ಹಾಗಾದರೆ ನಿನ್ನ 6 ಇಂದ್ರಿಯಗಳು ಯೋಗ್ಯವಾಗಿದೆ ಅಂತ ಅರ್ಥ. ಆದ್ರಿಂದ ನಿನ್ನ ಆಧ್ಯಾತ್ಮಿಕ ಸಾಧನೆ ಬಗ್ಗೆ ನಾನು ಕೇಳ್ತಾ ಇದ್ದೇನೆ, ನಿನ್ನ ದೇಹದ ಆರೋಗ್ಯದ ಬಗ್ಗೆ ನಾನು ಕೇಳ್ತಾ ಇಲ್ಲ ಅಂತ ಅಲ್ಲಿ ಕೃಷ್ಣನ ಅಂತರಂಗವನ್ನು ತಿಳಿದು ಆ ಸಮಯದಲ್ಲಿ ಅಕ್ರೂರ ಉತ್ತರವನ್ನು ಕೊಡ್ತಾನೆ. ಕ್ಷೇಮಸ್ತಾವದ್ ಅನಂತ ಹೃತ್ ಸರಸಿದೆ ಯಾವದ್ಭವಾಂತಿಷ್ಠಸೆ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಸ್ವಾಮಿ, ನೀನು ನನ್ನ ಹೃದಯ ಕಮಲದ ಒಳಗಡೆ ಯಾವಾಗಲೂ ನೆಲೆಸಿರುವಾಗ ನನ್ನ ಕ್ಷೇಮಕ್ಕೆ, ಆಧ್ಯಾತ್ಮಿಕ ಸಾಧನೆಗೆ ಅಲ್ಲಿ ಯಾವುದೇ ರೀತಿಯಾದ ತೊಂದರೆಗಳು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಅವನು ಉತ್ತರ ಕೊಟ್ಟಿದ್ದಾನೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದ ಷಡಂಗ ಸೇವೆ ಏನಿದೆ ಅದನ್ನೇ ಬ್ರಹ್ಮಚರ್ಯ ಅಂತ ಅಲ್ಲಿ ವಿಷ್ಣು ತೀರ್ಥರು ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಆ ಭಾಗವತ ಧರ್ಮವನ್ನ ಅಲ್ಲಿ ಪರಮಾತ್ಮನ ಕಡೆಗೆ ನಮ್ಮ ಇಂದ್ರಿಯಗಳನ್ನ ಕನೆಕ್ಟ್ ಮಾಡಿಕೊಳ್ಳುವ ಮೂಲಕ ಅವುಗಳು ಯೋಗ್ಯವಾಗಿವೆ. ಆದ್ರಿಂದ ಆ ಬ್ರಹ್ಮಚರ್ಯವು ಕೂಡ ಭಾಗವತ ಧರ್ಮ ಅಂತ ನಾವು ತಿಳಿಯಬೇಕೇ ಹೊರತು ನಿಷಿದ್ಧವಾದದ್ದರನ್ನ ಬಿಟ್ಟದ್ದರಿಂದ ಅದು ನಮಗೆ ಗುಣವಾಗೋದಿಲ್ಲ. ಅವಶ್ಯವಾಗಿ ನೆನೆಯಬೇಕಾದ ಪರಮಾತ್ಮನನ್ನ ನೆನೆದು ಅವನ ಕಡೆಗೆ ನಮ್ಮ ಎಲ್ಲ ಇಂದ್ರಿಯ ವ್ಯಾಪಾರಗಳನ್ನ ಅಲ್ಲಿ ಸಮರ್ಪಿಸಿದಾಗ ಆವಾಗ ಮಾತ್ರ ಅದು ಭಾಗವತ ಧರ್ಮ ಅಂತ ಕರೆಸ್ಕೊಳ್ಳುತ್ತೆ ಎಂಬುದಾಗಿ ಅಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ 10ನೇ ಭಾಗವತ ಧರ್ಮ ಅಹಿಂಸಾಂ ಶಿಕ್ಷೇತ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಹಿಂಸೆ ಅಂತಂದ್ರೆ ಏನು? ಯಾವುದೋ ಪ್ರಾಣಿಗಳಿಗೆ ಹಿಂಸೆ ಮಾಡದೇ ಇರೋದು, ಅಥವಾ ನಾವು ಆ ಕಾಯ ವಾಚ ಮನಸ ಇನ್ನೊಬ್ಬರಿಗೆ ಹಿಂಸೆ ಮಾಡದೇ ಇರೋದು, ಅದು ಒಂದ್ ಕಡೆಯಿಂದ ಅಹಿಂಸೆಯಾದರೆ ವಿಷ್ಣು ತೀರ್ಥರು ಬಹಳ ಸೊಗಸಾಗಿ ಅಹಿಂಸೆ ಎಂಬ ಭಾಗವತ ಧರ್ಮದ ಬಗ್ಗೆ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ನೋಡಿ, ಅಹಿಂಸೆ ಅಂತ ಹೇಳಿಬಿಟ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಹಾಗೂ ಮಾತ್ಸರ್ಯ ಅಂತ ಏನು ಅರಿಷಡ್ ವರ್ಗಗಳಿದೆಯಲ್ಲ, ಅವುಗಳಲ್ಲಿ ಅತ್ಯಂತ ನಮಗೆ ಬಾಧಕವಾಗಿ ಹಿಂಸೆಯನ್ನ, ಆ ದುಃಖವನ್ನ, ಪೀಡೆಯನ್ನು ಕೊಡುವ ಏನು ಕಾಮ ಎಂಬತಕ್ಕಂತಹ ನಮ್ಮ ವೈರಿದೆಯಲ್ಲ, ಅದನ್ನ ಮಟ್ಟ ಹಾಕಿ ಅದರ ಕಪಿಮುಷ್ಟಿಯಿಂದ ನಾವು ಹೊರಗಡೆ ಬಂದು ಆ ನಿಷಿದ್ಧ ಕಾಮನೆಗಳನ್ನು ಬಿಡೋದರ ಜೊತೆಗೆ ಆ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನ ನೆಲೆಗೊಳಿಸುವುದೇನಿದೆಯಲ್ಲ, ಅದುವೇ ನಿಜವಾಗಿರ್ತಕ್ಕಂತಹ ಅಹಿಂಸೆ. ಯಾಕೆ ಅಂತ ಹೇಳಿದರೆ ಆ ಕಾಮಕ್ರೋಧಾದಿಗಳು ನಮಗೆ ಪದೇ ಪದೇ ಪೀಡೆಯನ್ನು, ಹಿಂಸೆಯನ್ನು ಕೊಟ್ಟು ಆ ಭಗವಂತನಿಂದ ವಿಮುಖಗೊಳಿಸ್ತಾ ಇರ್ತಾವೆ. ಆ ದೃಷ್ಟಿಯಿಂದ ನಾವು ಕಾಮಕ್ರೋಧಾದಿಗಳನ್ನು ಗೆಲ್ಲುವುದೇನಿದೆ ಅದೇ ನಿಜವಾದ ಅಹಿಂಸೆ ಅಂತ ಅಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ನಾವು ಬಯಸಿದ ಬಯಕೆ ಈಡೇರದೇ ಇದ್ದಾಗ ಅಲ್ಲಿ ನಮಗೆ ಕ್ರೋಧ ಅಂದರೆ ಕೋಪ ಬರುತ್ತೆ, ಅದರಿಂದ ಹಿಂಸಾದಿಗಳನ್ನು ಕೂಡ ನಾವು ಮಾಡ್ತೇವೆ. ಹಾಗಾದ್ರೆ ಈ ಎಲ್ಲ ಹಿಂಸೆಗಳಿಗೆ ಮೂಲ ಅದು ಕಾಮ. ಇಲ್ಲಿ ಅನೇಕ ಬಯಕೆಗಳು ಅನ್ನೋ ಅರ್ಥದಲ್ಲಿ ಕಾಮ ಅಂತ ಶಬ್ದವನ್ನ ಅಲ್ಲಿ ಬಳಸಿದ್ದಾರೆ. ಆದರೆ ಈ ಕಾಮನೆ ಅಂದ್ರೆ ಬಗೆ ಬಗೆಯ ಆ ಆಸೆಗಳನ್ನ ಹುಟ್ಟಿಸುವ, ಮತ್ತೆ ನಿಷಿದ್ಧ ವಿಷಯಗಳ ಕಡೆಗೆಯೂ ಕೂಡ ಆಸೆಯನ್ನು ಹುಟ್ಟಿಸುವ ಈ ಕಾಲನೇಮಿ ಮುಂತಾದ ಆ ದುಷ್ಟರನ್ನು ದೂರ ಇಡುವುದೇ ಅದು ಅಹಿಂಸೆಯನ್ನ ಪಾಲನೆ ಮಾಡುವುದು ಅಂತ ಅಲ್ಲಿ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಕಾಮ ಅಂದರೆ ಬಗೆ ಬಗೆಯಾದ ಇಚ್ಛೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಅವುಗಳಿಂದ ಏನು ಅನರ್ಥವಾಗುತ್ತೆ ಬಿಡಿ, ಅವುಗಳ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳೋದು ಮತ್ತೆ ಪರಮಾತ್ಮನ ಕಡೆಗೆ ನಾವು ಮನಸ್ಸನ್ನು ಹಾಕೋದು ಅಂದರೆ, ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ. ನೋಡಿ, ಈ ಕಾಮ ಎಂಬತಕ್ಕಂತಹದ್ದು ಅದು ಪುರುಷಾರ್ಥಗಳಲ್ಲೂ ಕೂಡ ಕಾಮದ ಪರಿಗ್ರಹಣೆ ಮಾಡಿದ್ದಾರೆ. ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷ ಅಂತ ಈ 4 ಪುರುಷಾರ್ಥಗಳಲ್ಲೂ ಕೂಡ ಕಾಮ ಎಂಬುದು ಸೇರಿದೆ. ಅರಿಷಡ್ ವರ್ಗಗಳಲ್ಲೂ ಕೂಡ ಕಾಮ ಎಂಬುದಾಗಿ ಸೇರಿದೆ. ಹಾಗಾದರೆ ಯಾವುದನ್ನು ಬಿಡಬೇಕು, ಯಾವುದನ್ನು ಗುಣ ಅಂತ ಸ್ವೀಕಾರ ಮಾಡಬೇಕು? ಅದಕ್ಕೆ ಕೃಷ್ಣ ಪರಮಾತ್ಮನೇ ಹೇಳ್ತಾ ಇದ್ದಾನೆ, ಧರ್ಮ ವಿರುದ್ಧ ಯಹ ಕಾಮಃ ಸಹ ಅಸ್ಮಿ ಭರತರ್ಷಭ ಅಂತ ಅರ್ಜುನನಿಗೆ ಹೇಳ್ತಾನೆ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನೆಗಳೇನಿದೆ, ಆ ಕಾಮ ಆ ವ್ಯಕ್ತಿಯಲ್ಲಿ ಅದು ಗುಣ. ಆ ಕಾಮದಲ್ಲಿ, ಆ ಇಚ್ಛೆಯಲ್ಲಿ ನಾನು ನನ್ನ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ ಅಂತ ಅಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಾದರೆ ಪುರುಷಾರ್ಥಗಳಲ್ಲಿ ಒಂದಾದ ಕಾಮ ಅದು ಗುಣವೇ? ಯಾಕೆಂದ್ರೆ ದೇವರನ್ನು ಕಾಣಬೇಕು ಅಂತ ನಮಗೆ ಆಸೆ, ಅವನಿಗೆ ಇಷ್ಟವಾಗುವಂತೆ ನಮ್ಮ ಎಲ್ಲ ಆ ದೈನಂದಿನ ವರ್ಣಾಶ್ರಮ ಧರ್ಮಗಳನ್ನು ಮಾಡಬೇಕು ಅಂತ ಬಯಕೆ, ಇದೇನು ಕೂಡ ನಮಗೆ ಪ್ರತಿಬಂಧಕವಲ್ಲ, ಅದು ಗುಣ, ಅದು ಪುರುಷಾರ್ಥವೇ ಆಗಿದೆ. ಆದರೆ ಕಾಲನೇಮಿ ಎಂಬ ದೈತ್ಯನಿಂದ ಅಭಿಮನ್ಯಮಾನವಾದ ಏನು ದುಷ್ಟ ಕಾಮನೆಗಳೆಲ್ಲ ಇದೆಯಲ್ಲ, ಅವುಗಳನ್ನ ನಮ್ಮ ಶತ್ರು ಅಂತ ನಾವು ತಿಳಿದು ಅದು ಮೊದಲು ನಮಗೆ ಬಯಸಿದ್ದು ಸಿಕ್ಕಿದಾಗ ಆನಂದವಾಗತ್ತೆ ಅಂತ ಬಯಸುವ ಪ್ರಯತ್ನ ಮಾಡಬಹುದು. ಆದರೆ ಆ ಕಾಮ ನಮ್ಮನ್ನ ಹೇಗೆ ಸರ್ವನಾಶ ಮಾಡುವುದಕ್ಕೆ ಅದು ಪ್ಲಾನ್ ಮಾಡಿ ನಮ್ಮ ಒಳಗಡೆ ಪ್ರಯತ್ನ ಮಾಡಿ ಬರುತ್ತೆ ಅನ್ನೋದಕ್ಕೆ ವಿಷ್ಣು ತೀರ್ಥರು ಇಲ್ಲಿ ಹೇಳ್ತಾ ಇದ್ದಾರೆ.
ನಮ್ಮ ಸಾಧಕ ವರ್ಗದಲ್ಲಿ 3 ತರದ ವಿಂಗಡೆಯನ್ನು ನಾವು ಕಾಣ್ತೇವೆ. ಉತ್ತಮಾಧಿಕಾರಿಗಳು, ಮತ್ತೆ ಕೆಲವರು ಮಧ್ಯಮಾಧಿಕಾರಿಗಳು, ಇನ್ನು ಕೆಲವರು ಅತ್ಯಂತ ಅಧಮರಾದ ಅಧಿಕಾರಿಗಳು. ಈ 3 ತರದ ಅಧಿಕಾರಿಗಳಲ್ಲಿ ಕಾಮ ಅಥವಾ ಅದಕ್ಕೆ ಅಭಿಮಾನಿಯಾದ ಕಾಲನೇಮಿ ಎಂಬತಕ್ಕಂಥ ದೈತ್ಯ ಅವನು ಯಾವ ರೀತಿಯಾಗಿ ತನ್ನ ಕೆಲಸವನ್ನ ಅಲ್ಲಿ ಸಾಧಿಸಿಕೊಂಡು ಅವನು ನಮ್ಮ ಮೇಲೆ, ನಮ್ಮ ಪುರುಷಾರ್ಥಕ್ಕೆ ಪ್ರತಿಬಂಧಕವಾದ ಆ ಕೆಲಸ ಮಾಡಿ ತೊಂದರೆಯನ್ನ, ಪೀಡೆಯನ್ನ, ಅವನು ಹಿಂಸೆಯನ್ನು ಉಂಟು ಮಾಡ್ತಾನೆ ಅಂದ್ರೆ ಅದನ್ನ ಬಹಳ ಸೊಗಸಾಗಿ ಇಲ್ಲಿ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ ನೋಡಿ. ಮೊದಲನೆಯದಾಗಿ ಈ ಬೆಂಕಿಯ ಮೇಲೆ ಹೊಗೆ ಎಂಬತಕ್ಕಂಥದ್ದು ಕೂತ್ಕೊಂಡಾಗ ಅದು ಹೊಗೆ ತುಂಬಾ ಹೊತ್ತು ಏನು ಕೂಡ ಇರೋದಿಲ್ಲ. ಅದು ನಿಧಾನವಾಗಿ ಹೊಗೆ ಬರಕ್ಕೆ ಶುರುವಾದಾಗ ನಾವು ಬೀಸಣಿಕೆಯಿಂದ ಚೆನ್ನಾಗಿ ಬೀಸಿ ಬಿಟ್ರೆ ಆ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಅದು ಹೊರಟು ಹೋಗ್ಬಿಡತ್ತೆ, ಹೊಗೆ ಚೆನ್ನಾಗಿ ಉರಿ ಬೆಂಕಿ ಹತ್ತಿ ಬಿಡತ್ತೆ. ಅನಂತರ ಅದರಿಂದ ಏನು ಬೇಕಾದ್ರೂ ನಾವು ಮಾಡ್ಕೊಳ್ಬಹುದು. ಉತ್ತಮಾಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಈ ಕಾಮ ಎಂಬತಕ್ಕಂತಹ ಕಾಲನೇಮಿ ಅವನು ಬೆಂಕಿಗೆ ಮೇಲೆ ಆವರಿಸಿದ ಆ ಹೊಗೆಯಂತೆ ಅವನು ತೊಂದರೆಯನ್ನು ಉಂಟು ಮಾಡ್ತಾನೆ. ಅಂದ್ರೆ ಅದು ಸ್ವಲ್ಪ ಕಾಲದಲ್ಲಿ ಮಾತ್ರ ಹೊಗೆ ಇರುತ್ತೆ. ಅದಂತೆ ಉತ್ತಮಾಧಿಕಾರಿಗಳಿಗೆ ಕಾಲನೇಮಿಯಿಂದ ಉಂಟಾಗುವ ಉಪಟಳ ಅದು ಅತ್ಯಲ್ಪ ಕಾಲದ್ದು. ಅವರು ಬೇಗನೆ ಅದನ್ನು ದೂರ ಮಾಡಿ ಮತ್ತೆ ಪರಮಾತ್ಮನ ಕಡೆಗೆ ಅವರ ಸಾಧನ ಮಾರ್ಗದಲ್ಲಿ ಮುಂದುವರೆದು ಬಿಡುತ್ತಾರೆ. ಆದ್ರಿಂದ ಉತ್ತಮಾಧಿಕಾರಿಗಳಿಗೆ ಹೊಗೆಯು ಬೆಂಕಿಯನ್ನ ಆವರಿಸಿದಂತೆ ಈ ಕಾಮ ಅಥವಾ ಕಾಲನೇಮಿಯು ಆ ಉತ್ತಮಾಧಿಕಾರಿಗಳನ್ನು ಆವರಿಸಿ ಅವರ ಇಷ್ಟಕ್ಕೆ ತೊಂದರೆ ಉಂಟು ಮಾಡೋದಕ್ಕೆ ಬರ್ತಾನೆ. ಅವರು ವಾಯುದೇವರ ಅನುಗ್ರಹದಿಂದ ಆ ಕಾಲನೇಮಿಯನ್ನು ಗೆದ್ದು ತಮ್ಮ ಸಾಧನೆಯಲ್ಲಿ ಅವರು ಮುಂಚೂಣಿಯಿಂದ ಮುಂದುವರೆದು ಬಿಡುತ್ತಾರೆ. ಇನ್ನು ಮಧ್ಯಮಾಧಿಕಾರಿಗಳಿದ್ದಾರೆ, ಅವರಿಗೆ ಈ ಕಾಮ ಎಂಬ ಕಾಲನೇಮಿ ಯಾವ ರೀತಿಯಾಗಿ ಆಕ್ರಮಣ ಮಾಡಿ ಅವರಿಗೆ ತೊಂದರೆ ಮಾಡ್ತಾನೆ ಅಂದ್ರೆ, ಕನ್ನಡಿಯ ಮೇಲೆ ಆ ಕೊಳೆ ಅಂಟಿಕೊಂಡಂತೆ. ಕನ್ನಡಿಯಲ್ಲಿ ಎಷ್ಟೇ ಮಣ್ಣು ಮೆತ್ಕೊಂಡಿದ್ರು ಕೂಡ ನೀರೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಒರೆಸ್ಬಿಟ್ರೆ ಸ್ಪಷ್ಟವಾಗಿ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಅದರಂತೆ ಮಧ್ಯಮಾಧಿಕಾರಿಗಳಿಗೆ ಅವರ ಒಳಗಡೆನೆ ಅದು ಸೇರ್ಕೊಂಡು ಅವರಿಗೆ ಅದು ತೊಂದರೆಯನ್ನು ಉಂಟು ಮಾಡ್ತಾ ಇರತ್ತೆ. ಹಾಗಾಗಿ ಅವರಿಗೆ ಪರಮಾತ್ಮನ ಜ್ಞಾನ ಬರೋದಕ್ಕೆ ಬಿಡೋದಿಲ್ಲ. ಆಮೇಲೆ ಜ್ಞಾನ ಬಂದರೂ ಕೂಡ ಒಬ್ಬ ಶಾಸ್ತ್ರ ಚೆನ್ನಾಗಿ ಓದಿರ್ತಾನೆ, ಆದರೂ ಕೂಡ ಕಾಲನೇಮಿ ಏನು ಶಾಸ್ತ್ರ ಓದಿ ಏನು ಪ್ರಯೋಜನ, ಬೇರೆಯವರೆಲ್ಲ ನೋಡಿ 2 ಲಕ್ಷ 3 ಲಕ್ಷ ಸಂಬಳ ತಗೋತಿದ್ದಾರೆ, ನಿನಗೇನು ಅಷ್ಟಿಲ್ಲೇ ಇಲ್ಲ, ದುಡ್ಡು ಗಳಿಸೋದಕ್ಕೆ ಪ್ರಯತ್ನ ಮಾಡು, ಈ ಶಾಸ್ತ್ರ ತಗೊಂಡು ಏನ್ ಮಾಡ್ತೀಯಾ ಅಂತ ಆ ದೈತ್ಯ ಒಳಗಡೆ ಪ್ರೇರಣೆ ಮಾಡಿದಾಗ ಇವನು ಓದಿದ್ದೆಲ್ಲ ಶಾಸ್ತ್ರ ಕೊನೆಗೆ ಹಣ ಸಂಪಾದನೆಗೆ ನಿಂತ್ಕೊಂಡ್ಬಿಡ್ತಾನೆ. ಹಾಗಾಗಿ ಧನ ಸಂಗ್ರಹ ಕಡಿಮೆ ಆದರೆ ಧಾನ್ಯ ಬಂದರೆ ಧಾನ್ಯ ಸಂಗ್ರಹ, ಇಲ್ಲ ಅಂದ್ರೆ ಶಿಷ್ಯ ಸಂಗ್ರಹ, ಇದರಲ್ಲಿ ಆ ಜ್ಞಾನಿ ತನ್ನನ್ನು ತೊಡಗಿಸಿಕೊಂಡು ಏನೋ ಉದ್ದೇಶ ಇಟ್ಕೊಂಡು ಇನ್ನೇನೋ ಕಡೆಗೆ ದಾರಿ ಬಿಟ್ಟು ಹೊರಟೋಗ್ತಾನೆ. ಆ ರೀತಿಯಾಗಿ ಆ ಕಾಮ ಎಂಬ ಕಾಲನೇಮಿ ಅವನು ಸಾಮಾನ್ಯ ಮಧ್ಯಮಾಧಿಕಾರಿಗಳಿಗೆ, ಮಧ್ಯಮರಿಗೆ ಕನ್ನಡಿಯ ಮೇಲೆ ಮೆತ್ತಿದ ಕೊಳೆಯಂತೆ, ಅದು ಕೂಡ ಸ್ವಲ್ಪ ದೀರ್ಘಕಾಲದವರೆಗೆ ಆ ಕೊಳೆಯನ್ನು ತೆಗೆದಾಗ ಅವರು ಕೂಡ ಅದನ್ನು ದಾಟಿ ಮುಂದೆ ಆ ಸಾಧನೆ ಕಡೆಗೆ ಬರ್ತಾರೆ. ಇನ್ನು ಕೊನೆಯದಾಗಿ ಅಧಮಾಧಿಕಾರಿಗಳು ಅಂತ ಯಾರಿದ್ದಾರೆ ಅವರಿಗೆ ತಾಯಿಯ ಗರ್ಭದಲ್ಲಿರುವಂತಹ ಏನೊಂದು ಮಗು ಇದೆ, ಆ ಮಗುವಿನ ಸುರಕ್ಷತೆಗೋಸ್ಕರ ಪರಮಾತ್ಮ ಒಂದು ಚರ್ಮದಿಂದ ನಿರ್ಮಾಣ ಮಾಡಿದ ಆ ಚೀಲ, ಅದರ ಒಳಗಡೆ ಮಗುವನ್ನ ಅಲ್ಲಿ ಇರಿಸಿರ್ತಾನೆ ಪರಮಾತ್ಮ. ಯಾಕೆ ಅಂದ್ರೆ ತಾಯಿಯ ಗರ್ಭದಲ್ಲಿ ಭ್ರೂಣ ಬೆಳಿಬೇಕಾದ್ರೆ ಎಲ್ಲಾದ್ರೂ ಅದಕ್ಕೆ ಹೊರಗಡೆ ರಕ್ಷಣೆ ಇಲ್ಲ ಅಂತ ಆದ್ರೆ ತಾಯಿ ತಿನ್ನುವ ಆಹಾರದಂತೆ ಈ ಭ್ರೂಣವು ಕೂಡ ಆಹಾರದ ಜೊತೆಗೆ ಸೇರಿ ಅದು ಜೀರ್ಣವಾಗಿ ಬಿಟ್ರೆ ಮುಂದೆ ಮಗು ಹುಟ್ಟುವ ಬಗೆ ಹೇಗೆ? ಆದ್ರಿಂದ ಪರಮಾತ್ಮ ತುಂಬಾ ಆ ನಾಜೂಕಾಗಿ ಅದನ್ನ ಒಂದು ಚರ್ಮದ ಚೀಲದಲ್ಲಿ ಆ ನೀರು ತುಂಬಿ ಪುಟ್ಟ ಮಗು ಬೆಳೆಯುವಂತೆ, ಅದು ಮುಂದೆ ಬೆಳೆದು ತನ್ನ 2 ಕೈಗಳನ್ನ ಕುತ್ತಿಗೆ ಮೇಲೆ ಹಾಕೊಂಡು ಕೈಕಾಲುಗಳನ್ನು ಮಡಚಿಕೊಂಡು ಅಲುಗಾಡೋದಕ್ಕೂ ಸಾಧ್ಯವಾಗದಂತೆ ಆ ಗರ್ಭಚೀಲದಲ್ಲಿ ಒದ್ದಾಡ್ತಾ ಇರತ್ತೆ. ಅದನ್ನೇ ಉಲ್ಬಾ ಅಂತ ಕರೀತಾರೆ. ಅಂದ್ರೆ ಗರ್ಭಚೀಲ ಅದು ಆ ಮಗುವನ್ನ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡು ಅದರ ಕೈಕಾಲುಗಳು ಕೂಡ ಆಡೋದಕ್ಕೆ ಬಿಡದಂತೆ ಅದು ಹೇಗೆ ಪ್ರತಿಬಂಧನ ಮಾಡಿಬಿಡತ್ತೆ ಆ ಗರ್ಭದ ಚೀಲ, ಅದರಂತೆ ಅಧಮಾಧಿಕಾರಿಗಳಿಗೆ ಈ ಕಾಲನೇಮಿ ಎಂಬತಕ್ಕಂತಹ ದೈತ್ಯ ಅವರಿಗೆ ಜ್ಞಾನವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ಲಿಕ್ಕೂ ಬಿಡೋದಿಲ್ಲ. ಪ್ರಯತ್ನ ಮಾಡ್ಲಿಕ್ಕೆ ಹೊರಟ್ರೆ ಆ ಜ್ಞಾನ ತಲೆಗೆ ಹೋಗದಂತೆ ಮಾಡಿಬಿಡ್ತಾನೆ. ಒಟ್ಟಿನಲ್ಲಿ ಪರಮಾತ್ಮನ ಜ್ಞಾನವೇ ಅಧಮಾಧಿಕಾರಿಗಳಿಗೆ ಬರದಂತೆ ಆ ಜ್ಞಾನ ತಡೆದು ಅವರನ್ನ ಪುರುಷಾರ್ಥಕ್ಕೆ ಆ ಮೋಕ್ಷಾದಿಗಳು ಹೋಗದಂತೆ ಕಾಲನೇಮಿ ಈ ಕಾಮ ಅದು ಮಾಡಿಬಿಡತ್ತೆ. ಆ ದೃಷ್ಟಿಯಿಂದ ಇವುಗಳನ್ನು ನಾವು ದೂರ ಇಡಬೇಕು ಅಂತ ನಮಗೆ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದನ್ನ ನಮಗೆ ವಿಷ್ಣು ತೀರ್ಥರು ಅಹಿಂಸಾ ರೂಪವಾದ ಒಂದು ಭಾಗವತ ಧರ್ಮದ ಅನುಷ್ಠಾನದ ಸಂದರ್ಭದಲ್ಲಿ ನಮಗೆ ಅವರು ತಿಳಿಸಿಕೊಟ್ಟಿದ್ದಾರೆ. ಕೃಷ್ಣನು ಕೂಡ ಗೀತೆಯಲ್ಲಿ ಇದೇ ಮಾತನ್ನು ಹೇಳಿದ್ದಾನೆ. ಧೂಮೇನ ಆವೃಯತೆ ವನ್ನಿಹಿ ಯಥಾದರ್ಶೆ ಮಲೇನ ಚ ಯಥಾ ಉಲ್ಬೇನ ಆವೃತಃ ಗರ್ಭಃ ತಥಾ ತೇನ ಇದಂ ಆವೃತಂ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ತೇನ ಅಂದ್ರೆ ಆ ಕಾಮದಿಂದ,
ಜಡವಾದ ಕಾಮ ಅಲ್ಲ. ಆ ಕಾಮಕ್ಕೆ ಅಭಿಮಾನಿಯಾದ ಕಾಲನೇಮಿ ಎಂಬತಕ್ಕಂತಹ ದೈತ್ಯ ಅವನು ಉತ್ತಮಾಧಿಕಾರಿಗಳಿಗೆ ಹೊಗೆಯಂತೆ ಸ್ವಲ್ಪ ಕಾಲ ಮಾತ್ರ ಪ್ರತಿಬಂಧನೆ ಮಾಡ್ತಾನೆ. ಆಮೇಲೆ ಮಧ್ಯಮರಿಗೆ ಆ ಕನ್ನಡಿ ಮೇಲೆ ಮೆತ್ತಿದ ಕೊಳೆಯಂತೆ ಸ್ವಲ್ಪ ದೀರ್ಘಕಾಲ ಅವರಿಗೆ ತೊಂದರೆ, ಜ್ಞಾನ ಬರೋದಕ್ಕೆಲ್ಲ ಉಪದ್ರವವನ್ನು ಮಾಡ್ತಾನೆ ಕಾಲನೇಮಿ. ಆದರೆ ಅಧಮಾಧಿಕಾರಿಗಳಿಗೆ ಈ ಜನ್ಮ ಅಲ್ಲ, ಇನ್ನೂ 10 ಜನ್ಮ ಎತ್ತಿದರೂ ಕೂಡ ಅವರಿಗೆ ಪರಮಾತ್ಮನ ಜ್ಞಾನವೇ ಬರದೆ ಅವರಿಗೆ ಆ ಭಗವಂತನಿಂದ ದೂರ ಇಟ್ಟು ಕಾಲನೇಮಿ ಅವರನ್ನ ಆ ಥರ ಪೀಡೆ ಹಿಂಸೆ ಕೊಟ್ಟು ಬಿಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ಕಾಮ ಮುಂತಾದ ಅರಿಷಡ್ವರ್ಗಗಳನ್ನು ಗೆಲ್ಲುವುದೇ ಅದು ನಿಜವಾದ ಅಹಿಂಸಾ ವ್ರತವನ್ನ ಅಲ್ಲಿ ಪಾಲನೆ ಮಾಡಿದಂತೆ, ಆ ಭಾಗವತ ಧರ್ಮವನ್ನ ಅಳವಡಿಸಿಕೊಂಡಂತೆ ಆಗತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದಾರೆ ವಿಷ್ಣು ತೀರ್ಥರು. ಶಾಸ್ತ್ರವನ್ನು ಓದಿ ಚೆನ್ನಾಗಿ ಶಾಸ್ತ್ರಜ್ಞಾನವನ್ನು ಪಡೆದ ಒಬ್ಬ ವಿದ್ವಾಂಸನಿಗೆ ಈ ಕಾಲನೇಮಿ ಮುಂತಾದ ದೈತ್ಯರು ಹೇಗೆ ತೊಂದರೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ? ಯಾರೋ ಸಾಮಾನ್ಯರಿಗೆ ಕಾಲನೇಮಿ ಅಥವಾ ಕಾಮ ಪೀಡೆಯನ್ನ ಹಿಂಸೆಯನ್ನು ಕೊಟ್ಟರೂ ಕೂಡ ಅದು ಜ್ಞಾನಿಗಳಿಗೆ ವಿದ್ವಾಂಸರಿಗೆ ಹಾಗೇನು ಕೊಡೋದಿಲ್ವಲ್ಲ ಅಂತ ಕೇಳಿ ಅದಕ್ಕೆ ವಿಷ್ಣು ತೀರ್ಥರು ಉತ್ತರವನ್ನು ಕೊಡ್ತಾರೆ. ಹಾಗೇನು ಕೂಡ ಇಲ್ಲ, ಜ್ಞಾನಿಗಳಿಗೂ ಕೂಡ ಆ ಕಾಲನೇಮಿ ತೊಂದರೆಯನ್ನು ಉಂಟು ಮಾಡಿಯೇ ಮಾಡ್ತಾನೆ. ಅದು ಹೇಗೆ ಅಂತ ಹೇಳಿದರೆ, ಆರಂಭದಲ್ಲಿ ಜ್ಞಾನವೇ ಬರದಂತೆ ಭಾರಿ ಪ್ರಯತ್ನ ಮಾಡ್ತಾನೆ ಕಾಲನೇಮಿ. ಆ ಕಾಮನೆಯನ್ನು ಹುಟ್ಟಿಸಿ ಅವರಲ್ಲಿ ಜ್ಞಾನ ಬರದಂತೆ ಮಾಡಿಬಿಡ್ತಾನೆ. ಎಲ್ಲೋ ಜನ್ಮಾಂತರದಲ್ಲಿ ಭಾರಿ ಪುಣ್ಯ ಮಾಡಿ ಅದರಿಂದ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅವನ ಜ್ಞಾನವನ್ನು ಪಡೆದ ಅಂತ ಆದರೆ ಅಲ್ಲಿಗೆ ಇನ್ನೇನು ಮಾಡೋಕ್ಕಾಗಲ್ಲ, ಹಿಂದಿನ ಜನ್ಮದ ಪುಣ್ಯ ಬಹಳ ಇದೆ, ನಾನು ಜ್ಞಾನ ಬರದಂತೆ ಅವನನ್ನೇನು ತಡಿಲಿಕ್ಕೆ ಆಗಲಿಲ್ಲ ಅಂತ ಆ ಕಾಲನೇಮಿ ಅದರ ಮುಂದಿನ ಮೆಟ್ಟಲು ಏರದಂತೆ ಅವನು ಮಾಡಿಬಿಡ್ತಾನೆ. ಪರಮಾತ್ಮನ ಬಗ್ಗೆ ಶಾಸ್ತ್ರದ ಜ್ಞಾನ ಒಬ್ಬ ವಿದ್ವಾಂಸನಿಗೆ ಬಂದಿದ್ದರೂ ಕೂಡ ಮುಂದೆ ಆ ಜ್ಞಾನದ ಹಿನ್ನೆಲೆಯಲ್ಲಿ ಅವನು ಮಾಡಬೇಕಾದ ನಿರಂತರ ಉಪಾಸನೆ ಅವುಗಳಿಗೆಲ್ಲ ಅಡ್ಡಿಯನ್ನು ಉಂಟು ಮಾಡಿ ಪರಮಾತ್ಮನ ಬಗ್ಗೆ ಶಾಸ್ತ್ರಗಳ ಜ್ಞಾನ ಬಂದಿದ್ದರೂ ಕೂಡ ಅವನ ಅಪರೋಕ್ಷ ಜ್ಞಾನ ಬರದಂತೆ ಈ ಕಾಮ ಎಂಬುದು ತಡೆದು ಬಿಡತ್ತೆ. ಆದ್ರಿಂದ ಆ ಜ್ಞಾನಿಗಳನ್ನ ವಿದ್ವಾಂಸರನ್ನು ಕೂಡ ಈ ಕಾಮ ಎಂಬತಕ್ಕಂಥದ್ದು ಬಿಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕೃಷ್ಣನೇ ಹೇಳಿದ್ದಾನೆ, ವಿದ್ಧಿ ಏನಂ ಇಹ ವೈರಿಣಂ ಅಂತ ಹೇಳ್ತಾ ಇದ್ದಾನೆ. ನಮ್ಗೆ ಯಾರೋ ಹೊರಗಡೆ ಶತ್ರುಗಳಲ್ಲ, ನಮ್ಮ ಅಂತರಂಗದಲ್ಲೇ ಈ ಕಾಮ ಎಂಬ ಪ್ರಬಲ ಶತ್ರು ಇದ್ದಾನೆ. ಅವನನ್ನು ನಾವು ವಾಯುದೇವರ ಅನುಗ್ರಹದಿಂದ ಅಲ್ಲಿ ಕೆಟ್ಟ ಕಾಮನೆಗಳನ್ನ ದೂರ ಮಾಡಿ ಅವನನ್ನು ಗೆಲ್ಲಲಿಲ್ಲ ಅಂತ ಆದರೆ ನಮ್ಮ ಸಾಧನೆ ಅದು ಯಾವತ್ತೂ ಕೂಡ ಮುಂದುವರಿಯೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಅನ್ನತಕ್ಕಂತಹ ಮಾತನ್ನ ಇಲ್ಲಿ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ. ಹೀಗೆ ಭಗವದ್ಗೀತೆಗೂ ಕೂಡ ವ್ಯಾಖ್ಯಾನ ಮಾಡುವ ಹಿನ್ನೆಲೆಯಲ್ಲಿ ವಿಷ್ಣು ತೀರ್ಥರು ಆ ಗೀತೋಕ್ತವಾದ ಎಲ್ಲ ಪ್ರಮೇಯವನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ. ಏನು ಬಯಕೆಗಳನ್ನು ಇಟ್ಕೊಳ್ಳದೆ ಒಬ್ಬ ಮನುಷ್ಯ ಹಾಗಿರೋದಕ್ಕೆ ಸಾಧ್ಯನಾ? ಆ ಥರ ಯಾರಾದ್ರೂ ಇದ್ರೆ ಹೇಳಿ ನೋಡೋಣ ಅಂತ ಕೇಳಿದರೆ ಅದಕ್ಕೆ ವಿಷ್ಣು ತೀರ್ಥರು ಭಾಗವತದ ಆ ಶ್ಲೋಕವನ್ನು ಉದಾಹರಣೆ ಮಾಡಿ ಅವರು ಹೇಳ್ತಾ ಇದ್ದಾರೆ, ಶಿಲೋಂಚ ವೃತ್ಯ ಪರಿತುಷ್ಟ ಚಿತ್ತ ಧರ್ಮಂ ಮಹಾಂತಂ ವಿರಜಂ ಜುಷಾಣಃ ಮಯ್ಯರ್ಪಿತಾತ್ಮ ಗೃಹೇವ ತಿಷ್ಠನ್ ನಾತಿ ಪ್ರಸಕ್ತಃ ಸಮುಪೈತಿ ಶಾಂತಿಂ. ಅಂತಹ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಕೆಲವರೆಲ್ಲ ಋಷಿಮುನಿಗಳು ನಾವು ಬದುಕೋದಕ್ಕೋಸ್ಕರ ಇನ್ನೊಬ್ಬರ ಬಳಿ ಯಾಕೆ ಹೋಗಿ ದೇಹಿ ಅಂತ ನಾವು ಕೇಳಬೇಕು? ಆ ಥರ ಕೇಳೋದೇ ಬೇಡ. ಎಲ್ಲಾದರೂ ರೈತ ಧಾನ್ಯಗಳನ್ನೆಲ್ಲ ಕಟಾವು ಮಾಡಿಕೊಂಡು ಹೋದ ಮೇಲೆ ಅಲ್ಲಲ್ಲಿ ಬಿದ್ದಿದ್ದ ಭತ್ತಗಳನ್ನ ಒಗ್ಗೂಡಿಸಿಕೊಂಡು ಅವುಗಳನ್ನೇ ಮನೆಗೆ ತಂದುಕೊಂಡು ಅದನ್ನೇ ಬೇಯಿಸಿಕೊಂಡು ಅದರಿಂದ ದೇವರು ಇಷ್ಟೇ ಕೊಟ್ಟಿದ್ದಾನಪ್ಪ, ನಾವು ಯಾಕೆ ಆಸೆ ಇಟ್ಕೊಳ್ಬೇಕು? ದೇಹ ರಕ್ಷಣೆ ಆಗಬೇಕು, ಅದಕ್ಕೆ ಇಷ್ಟ ಹಾಕಿದ್ರು ಸಾಕು, ಅದಕ್ಕೋಸ್ಕರ ಒಳ್ಳೊಳ್ಳೆ ಪದಾರ್ಥಗಳನ್ನೇ ತಿನ್ನಬೇಕು ಅಂತಿದೆಯಾ ಅಂತ ಹೇಳಿ ಅವರೆಲ್ಲ ಶಿಲೋಂಚ ವೃತ್ತಿಯ ಪರಿತುಷ್ಟ ಚಿತ್ತ, ಅವರು ಉಂಚಶಿಲ ವೃತ್ತಿಯಿಂದ ಆ ರೀತಿಯಾಗಿ ಸಂತೋಷ ಪಟ್ಕೊಂಡು ಅವರು ಪರಮಾತ್ಮ ನಮಗೆ ಇಂಥ ಒಳ್ಳೆ ವೈರಾಗ್ಯದ ಸಾಧನೆ ಮಾಡಿಸ್ತಾ ಇದ್ದಾನೆ ಅಂಥೇಳಿ ಅವರು ತೃಪ್ತರಾಗ್ತಾರೆ ಹೊರತಾಗಿ ಯಾಕೆ ಅಂದರೆ ಅವ್ರಿಗೆ ಅದು ತಿನ್ನಬೇಕು ಇದೇ ಆಗಬೇಕು ಅನ್ನತಕ್ಕಂಥ ಬಯಕೆನೇ ಇಲ್ಲ. ಕೆಲವರಿಗೆಲ್ಲ ತುಂಬಾ ಬಹಳವಾದಂತಹ ಬಯಕೆ, ಬೆಳಗ್ಗೆ ಎದ್ದು ಕೂಡಲೇ ನಮಗೆ ಇಡ್ಲಿ ದೋಸೆನೇ ಫಲಹಾರ ಆಗಬೇಕು ಅಥವಾ ಇಂಥದ್ದೇ ಭಕ್ಷ್ಯಭೋಜ್ಯಗಳೇ ಊಟದಲ್ಲಿ ನಮಗೆ ಬೇಕು. ಈ ರೀತಿಯ ಅತಿಯಾದ ಬಯಕೆಗಳು ಕಾಮನೆಗಳು ನಮ್ಮನ್ನ ಮತ್ತಷ್ಟು ದುಃಖಕ್ಕೆ ಅವುಗಳ ತಳ್ಳಿಬಿಡತ್ತೆ ಅಂತ ಅವರೆಲ್ಲ ಏನು ದೊರಕಿದೆ ಅಯಾಚಿತವಾಗಿ ನಮಗೇನು ಸಿಗತ್ತೆ ಅದೇ ನಮಗೆ ಅಮೃತಪ್ಪ. ಅವರು ಇವರನ್ನು ಕಾಡಿಬೇಡಿ, ಇನ್ಯಾರಿಗೋ ಮೋಸ ಮಾಡಿ ದುಡ್ಡ ಗಳಿಸಿ ಅದರಿಂದ ನಾವು ಸುಖ ಸಮೃದ್ಧಿಯಲ್ಲಿ ಇರೋದು ನಮಗೆ ಬೇಡ ಅಂತ ಆ ರೀತಿ ಋಷಿಮುನಿಗಳೆಲ್ಲ ಅಷ್ಟರಿಂದಲೇ ಅವರು ಸಂತೃಪ್ತರಾಗಿರುತ್ತಾರೆ. ಮತ್ತೆ ಧರ್ಮಂ ಮಹಾಂತಂ ವಿರಜಂ ಜುಷಾಣಃ, ಇಂತಹ ಶ್ರೇಷ್ಠವಾದ ಭಾಗವತ ಧರ್ಮವನ್ನ ಅವರು ಪಾಲನೆ ಮಾಡ್ತಾ ಇರ್ತಾರೆ. ಅಯಾಚಿತ ವೃತ್ತಿ, ಅಯಾಚನ ವೃತ್ತಿ
ಅಪರಿಗ್ರಹ, ಈ ಎಲ್ಲ ಗುಣಗಳನ್ನ ಅವರು ಬೆಳೆಸ್ಕೊಂಡು ಆ ರೀತಿಯಾಗಿ ತಮ್ಮ ಪಾಡಿಗೆ ತಾವೇ ಮನೆಯಲ್ಲೋ ಕಾಡಲ್ಲೋ ಇದ್ದುಕೊಂಡು ನಿರಂತರ ಪರಮಾತ್ಮನ ಉಪಾಸನೆಯಲ್ಲಿ ತೊಡಗಿರ್ತಾರೆ. ಆದರೆ ಅಂತಹ ಜ್ಞಾನಿಗಳು ಕೂಡ ಇರೋಣದರಿಂದಾಗಿ ನಾವು ಈ ಎಲ್ಲ ಬಗೆಯ ಅನುಷ್ಠಾನಗಳನ್ನ ಪರಮಾತ್ಮನ ಪ್ರೀತಿಗೋಸ್ಕರ ನಾವೇನೆಲ್ಲವನ್ನ ಬಿಡ್ತೇವೆ ಅದೆಲ್ಲ ನಿಜವಾಗಲೂ ಕೂಡ ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೆ ಅದು ಸಹಾಯಕವಾಗುತ್ತೆ ಎಂಬುದನ್ನ ನಮಗೆ ಇಲ್ಲಿ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವರ ನಿರೂಪಣೆಯನ್ನ ನಾವು ಗಮನಿಸಿದಾಗ ನಾವು ಏನು ಸಾಧನೆಯಲ್ಲಿ ಎಷ್ಟು ಕೆಳಗಡೆ ನಾವು ಬಿದ್ದು ಬಿಟ್ಟಿದ್ದೇವಲ್ಲ, ಅವ್ರು ಹೇಳುವ ಈ ಗುಣಗಳನ್ನ ಎಷ್ಟು ಜನ್ಮಗಳಲ್ಲಾದರೂ ನಾವು ಅಳವಡಿಸ್ಕೊಳ್ಳಿಕ್ಕಾಗತ್ತಾ ಅಂತ ನಮಗೆ ಅಲ್ಲಿ ಸಂದೇಹ ಬರುತ್ತೆ. ಆದರೂ ಕೂಡ ಅವರು ತಿಳಿಸಿದ ಆ ವಿಚಾರಗಳನ್ನ ನಾವು ತಿಳಿಯುವುದರಿಂದ, ನಾವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಆ ಸಾಧನೆಯ ಮಾರ್ಗದಲ್ಲಿ ಮುಂಚೂಣಿಯಿಂದ ನಾವು ಸಾಗೋದಕ್ಕೆ ಅಲ್ಲಿ ಸಾಧ್ಯ ಇದೆ. ಒಬ್ಬ ಭಿಕ್ಷುಕ ಮನೆಗಳಲ್ಲಿ ಭಿಕ್ಷೆಯನ್ನು ಬೇಳ್ತಾ ಬರ್ತಾ ಇದ್ದ. ಒಬ್ಬ ಮಹಿಳೆಯ ಮನೆ ಮುಂದೆ ಬಂದು ನಿಂತಾಗ ಅವಳು ಪ್ರತಿ ದಿವಸ ಭಿಕ್ಷೆ ಆಗ್ತಾ ಇದ್ಲು. ಅವನಿಗೆ ಸಂತೋಷವಾಗಿ, ಏನಮ್ಮ ಒಳ್ಳೆ ಅನ್ನಪೂರ್ಣೆಯಂತೆ ನಿತ್ಯ ಭಿಕ್ಷೆ ಆಗ್ತಾ ಇದ್ದೀರಾ, ಆದ್ರಿಂದ ನೀವು ನಮ್ಮ ತಾಯಿಯಂತೆ ಇದ್ದೀರಾ, ನಮ್ಮ ತಾಯಿಯಷ್ಟೇ ವಯಸ್ಸಾಗಿರ್ಬೋದಾ ನಿಮಗೆ ಅಂತ ಕೇಳಿದ. ಆವಾಗ ಆಕೆಗೆ ಆಗಿತ್ತು 50 ವರ್ಷ. ಆ ಮಹಿಳೆ ಹೇಳ್ತಾ ಇದ್ದಾಳೆ, ಇಲ್ಲಪ್ಪ ನನಗೆ ಈಗ ತಾನೇ 1 ವರ್ಷ ಆಗಿದೆ ಅಂತ ಅವಳು ಹೇಳಿದ್. ಆವಾಗ ಭಿಕ್ಷುಕನಿಗೆ ಆಶ್ಚರ್ಯ, ಏನಿದು ನೋಡಮ್ಮ 50 ವರ್ಷದಂತೆ ನಮ್ಮ ತಾಯಿ ವಯಸ್ಸು ನಿಂಗೆ, ಆದರೆ ನೀನು ನೋಡಿದ್ರೆ 1 ವರ್ಷ ಆಗಿದೆ ಈಗ ತಾನೇ ಅಂತ ಇದೆಯಾ, ಹೇಗೆ ಇದು ಸಾಧ್ಯ? ಆವಾಗ ಆ ಮಹಿಳೆ ಹೇಳ್ತಾ ಇದ್ದಾಳೆ, ಇಲ್ಲಪ್ಪ ನಾನು ಕೂಡ ಇದುವರೆಗೂ ಬರೀ ಭೋಗದಲ್ಲಿ ಆಸಕ್ತರಾಗಿಬಿಟ್ಟಿದ್ದೆ. ನನಗೆ ಸಾಧನೆ ಅಂದ್ರೆ ನಾನೇನು ತಿಳ್ಕೊಂಡಿದ್ದು ಅಂದ್ರೆ ಚಪಾತಿಗೆ ಒಂದು ಪಲ್ಯ ಸಾಧನೆ, ಅನ್ನಕ್ಕೆ ಹುಳಿ ಸಾಧನೆ, ಇದೇ ತಿನ್ನೋದೇ ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೆ. ಆದರೆ ಇತ್ತೀಚೆಗೆ ಜ್ಞಾನಿಗಳ ಸಮಾಗಮದಲ್ಲಿ ಸತ್ಸಂಗ ಆದಾಗ ನನಗೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು, ಅವನ ಪ್ರೀತ್ಯರ್ಥವಾಗಿ ಬೇರೆ ಬೇರೆ ರೀತಿಯಾದ ಆ ಧರ್ಮ ಕಾರ್ಯವನ್ನು ಮಾಡಬೇಕು ಅಂತ ಗೊತ್ತಾಗಿ ಅದನ್ನು ಮಾಡೋದಕ್ಕೆ ಶುರು ಮಾಡಿದೆ. ಅದು ಸರಿಯಾಗಿ 1 ವರ್ಷ ಆಗಿದೆ. ಆದ್ರಿಂದ ನಾನು ಹೇಳ್ತಾ ಇರೋದು ನನ್ನ ದೇಹದ ವಯಸ್ಸಲ್ಲ, ನನ್ನ ಸಾಧನೆ ವಯಸ್ಸು, ಅದು ಕೇವಲ 1 ವರ್ಷ ಮಾತ್ರ ಆಗಿದೆ ಅಂತ ಆ ಮಹಿಳೆ ಹೇಳಿತು. ಆವಾಗ ಭಿಕ್ಷುಕನಿಗೆ ದಿಗ್ಭ್ರಮೆ ಆಯ್ತು. ಅವನಿಗೆ ಬಹಳ ಸಂತೋಷಮ್ಮ, ಮತ್ತೆ ಮನೆಯಲ್ಲಿ ಅತ್ತೆ ಇದ್ದಾರಾ, ಅವರಿಗೆ ಎಷ್ಟು ವರ್ಷ ಆಗಿದೆ ಅಂತ ಭಿಕ್ಷುಕ ಕೇಳಿದ. ಆವಾಗ ಆ ಮಹಿಳೆ ಹೇಳ್ತಾ ಇದ್ದಾಳೆ ಭಿಕ್ಷುಕನಿಗೆ, ನಮ್ಮ ಅತ್ತೆಗೆ ಈಗ ತಾನೇ 6 ತಿಂಗಳಾಗಿದೆ ಅಂತ ಆಕೆ ಹೇಳಿತು. ಏನಮ್ಮ ಅವ್ರಿಗೆ 6 ತಿಂಗಳಾಗಿದೆಯಾ, ನೋಡಿದ್ರೆ ನಿಮ್ಮ ಅತ್ತೆ ಅಂತ ಇದ್ದೀರಾ? ಹೌದು, ಅವರು ಕೂಡ ಬರೀ ಬೆಳಿಗ್ಗೆ ಟಿಫನ್ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು, ರಾತ್ರಿ ಏನೋನೆಲ್ಲ ಊಟ ಮಾಡೋದು, ಇದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದುವರೆಗೆ ಕಾಲ ಕಳೆದು ಬಿಟ್ಟಿದ್ದಳು. ನಾನು ಮನೆಯಲ್ಲಿ ಸೊಸೆ ನಿತ್ಯ ತುಳಸಿ ಪೂಜೆ, ಬೇರೆ ಬೇರೆ ರೀತಿಯಾದ ಕೃಷ್ಣ ಮಂತ್ರ ಜಪ ಇವೆಲ್ಲ ಸಾಧನೆಗಳಿದ್ದದ್ದನ್ನು ನೋಡಿ, ಅಯ್ಯೋ ನನ್ನ ಸೊಸೆನೇ ಮಾಡ್ತಿದ್ದಾಳೆ, ನಾನು ಮಾಡದೇ ಇದ್ರೆ ಚೆನ್ನಾಗಿರಲ್ಲ ಅಂತ ಅವಳು ಇತ್ತೀಚೆಗೆ 6 ತಿಂಗಳಿಂದ ಮನೆಯಲ್ಲೆಲ್ಲ ಇವುಗಳನ್ನು ಶುರು ಹಚ್ಕೊಂಡಿದ್ದಾಳೆ. ಆದ್ರಿಂದ ಅವಳು ಶುರು ಮಾಡಿ ಬರೀ 6 ತಿಂಗಳಾಗಿದೆ. ಆದ್ರಿಂದ ನಮ್ಮ ಅತ್ತೆಗೆ ಬರೀ 6 ತಿಂಗಳು ಮಾತ್ರ ವರ್ಷ ಆಗಿದೆ. ಸರಿ, ನಿಮ್ಮ ಮಾವನಿಗೆ ಎಷ್ಟು ವರ್ಷ ಅಂತ ಕೇಳಿದ ಭಿಕ್ಷುಕ. ಆವಾಗ ಆ ಮಹಿಳೆ ಹೇಳ್ತಾಳೆ, ನಮ್ಮ ಮಾವನಿಗೆ ಇನ್ನು 3 ತಿಂಗಳಾಗಿದೆ ಅಷ್ಟೇ. ಯಾಕೆ ಅಂದ್ರೆ ನಮ್ಮ ಅತ್ತೆ ಮಾಡೋದನ್ನ ನೋಡಿ ಅವರು ಈಗ 3 ತಿಂಗಳಿಂದ ಮಾಡಕ್ಕೆ ಶುರು ಮಾಡಿದ್ದಾರೆ ಮನೆಯಲ್ಲಿ ಪೂಜೆ ಇತ್ಯಾದಿಗಳನ್ನ ಅಂತ ಅವಳು ಹೇಳಿದಾಗ ಭಿಕ್ಷುಕ ಅಂದ್ಕೊಂಡ, ಏನಪ್ಪಾ ಇವಳ ಮಾತು ಕೇಳಿದ್ರೆ ನನಗೆ ಜ್ಞಾನೋದಯವಾಗ್ತಾ ಇದೆ. ಇವಳು ಸಾಧನೆ ಬಗ್ಗೆ ವರ್ಷ ಹೇಳ್ತಾ ಇದ್ದಾಳೆ, ನಾನು ದೇಹದ ಬಗ್ಗೆ ಇದರ ಬಗ್ಗೆನೇ ಕೇಳ್ತಾ ಇದ್ದೇನೆ ಅಂತ ಅವನಿಗೆ ಭಾರಿ ಪರಿವರ್ತನೆ ಆಯ್ತು. ಅವನು ಮುಂದೆ ಹೋಗ್ತಾ ಇದ್ದ. ಅಷ್ಟರೊಳಗಾಗಿ ಆ ಮಹಿಳೆ ಕೇಳಿದ್ದು, ಏನಪ್ಪಾ ಬರೀ ನನ್ನ ವಯಸ್ಸು, ನಮ್ಮ ಅತ್ತೆ ವಯಸ್ಸು, ಮತ್ತೆ ನಮ್ಮ ಮಾವನ ವಯಸ್ಸು ಕೇಳ್ತಾ ಇದ್ದೀಯಾ? ನಿನ್ನ ವಯಸ್ಸು ಎಷ್ಟು ಹೇಳೇ ಇಲ್ವಲ್ಲ, ಹೇಳು ನಿನ್ನ ವಯಸ್ಸು ಎಷ್ಟು? ಆವಾಗ ಭಿಕ್ಷುಕ ಹೇಳಿದ, ಅಮ್ಮ ನಾನಿನ್ನು 3 ತಿಂಗಳು ಅಲ್ಲ, ನಾನು ಹುಟ್ಟೆಯಲ್ಲಿ ಬಿಡಿ ಸಾಧನ ಮಾರ್ಗದಲ್ಲಿ ನಾನು ಇನ್ನೂ ಕೂಡ ಹೆಜ್ಜೆನೇ ಇಟ್ಟಿಲ್ಲ. ಆದ್ರಿಂದ ಇನ್ನು ಮೇಲೆ ನಾನು ಆ ಕೆಲಸ ಮಾಡ್ತೇನೆ. ಇದುವರೆಗೆ ಯಾರ ಮನೆಯಲ್ಲಿ ಒಳ್ಳೆ ಫಲಹಾರ ಹಾಕ್ತಾರೆ, ಯಾರ ಮನೆ ಭಿಕ್ಷೆ ಚೆನ್ನಾಗಿರುತ್ತೆ ಅದನ್ನೇ ನೋಡ್ಕೊಂಡು ಅದರಲ್ಲೇ ಜೀವನ ಕಳೀತಾ ಇದ್ದೆ. ಆದರೆ ನಿನ್ನ ಮಾತಿನಿಂದ ನನಗೆ ಪರಿವರ್ತನೆಯಾಗಿದೆ. ಇನ್ನು ನಾನು ಕೂಡ ಇವತ್ತಿನಿಂದಲೇ ನಾನು ಸಾಧನೆ ಮಾರ್ಗದಲ್ಲಿ ಹುಟ್ಟಿ ನನ್ನ ಸಾಧನೆ ಏನು ಅಂತ ನಾನು ಕಂಡುಕೊಳ್ತೇನೆ ಅಂತ ಅವನಲ್ಲಿಂದ ಹೊರಟು ಬಿಡುತ್ತಾ ಇದ್ದಾನೆ. ಹೀಗೆ ನಮ್ಮ ಸಾಧನ ಮಾರ್ಗದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅದೇ ಸಾಧನೆ ಅಂತ ಅನೇಕರಿಗೆ. ಆದರೆ ಭಾಗವತ ಧರ್ಮಗಳನ್ನ ನಾವು ಪರಿಶೀಲನೆ ಮಾಡಿದಾಗ ನಾವು ಮಾಡ್ತಾ ಇರೋದೇ ಬೇರೆ, ಅಲ್ಲಿ ಹೇಳಿರ್ತಕ್ಕಂಥದ್ದೇ ಬೇರೆ. ಎಲ್ಲವನ್ನು ನಾವು ಮಾಡ್ತೇವೆ, ಆದರೆ ದೇವರ ಕಡೆಗೆ ಮಾತ್ರ ಮನಸ್ಸಿರೋದೇ ಇಲ್ಲ. ಅದು ಹೇಗೆ ಅಂದ್ರೆ, ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ಹಮ್ಮಿಕೊಂಡು ಯಾರು ಬಂದರು ಯಾರು ಹೋದರು, ಯಾರಿಗೆ ಪ್ರಸಾದ ಕೊಟ್ಟಿದೆವೋ ಇಲ್ಲೋ ಇದೇ ವಿಚಾರ ನಡೆದು ಕೊನೆಗೆ ಸತ್ಯನಾರಾಯಣ ಪೂಜೆಯಲ್ಲಿ ಸತ್ಯನಾರಾಯಣ ದೇವರನ್ನೇ ಮರೆತಂತೆ. ಹಾಗೆ ನಾವು ಸಾಧನೆ ಮಾಡ್ತೇವೆ, ದೇವರ ಕಡೆಗೆ ನಮ್ಮ ಮನಸ್ಸಿರೋದಿಲ್ಲ. ಹಾಗಾಗದಂತೆ ನಾವು ಮಾಡುವ ಈ ಎಲ್ಲ ಅನುಷ್ಠಾನಗಳ ಹಿನ್ನೆಲೆಯಲ್ಲಿ ಅದು ಪರಮಾತ್ಮನ ಕಡೆಗೆ ಕನೆಕ್ಟ್ ಆದಾಗ ನಮ್ಮ ಮನಸ್ಸು ಅದು ಮಾತ್ರ ಸಾಧನೆ. ಅದು ಬಿಟ್ಟು
ಬೇರೆ ಎಷ್ಟೇ ದೇಹಾಯಾಸ, ಎಷ್ಟೇ ವ್ರತೋಪವಾಸಗಳನ್ನು ನಾವು ಮಾಡಿ ಪರಮಾತ್ಮನ ಕಡೆಗೆ ಮನಸ್ಸು ಹೋಗಲಿಲ್ಲ ಅಂದರೆ ಅದು ಸಾಧನಗಳ ವ್ಯಾಪ್ತಿಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ವಿಷ್ಣು ತೀರ್ಥರೇ ಅಧ್ಯಾತ್ಮ ರಸರಂಜನೆಯಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ. ಏನ ಕೇನ ಮಿಷೇಣ ಸಂತತಮಾದರೇಣ ಮನೋರತಿ ಶ್ರೀಹರೇಶ್ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಯಾವುದಾದ್ರೂ ನೆಪದಿಂದ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸು ನೆಲೆಗೊಂಡಿದೆ ಅಂತ ಆದರೆ ಅದೇ ನಿಜವಾದ ಸಾಧನೆ. ಅದು ಭಗವಂತನ ಮಹಿಮೆಯ ಪ್ರವಚನವನ್ನು ಕೇಳುವಾಗ ಮನಸ್ಸು ನೆಲೆಗೊಳ್ಳಬಹುದು. ಕೆಲವರಿಗೆ ದೊಡ್ಡವರ ಮಹಾತ್ಮರ ಸೇವೆ ಮಾಡುವಾಗ ಅವರ ಒಳಗಡೆ ಇರುವ ಪರಮಾತ್ಮನ ಬಿಂಬನ ಚಿಂತನೆ, ಆ ದೇವರ ಮಹಿಮೆ ಚಿಂತನೆ ಬಂದು ಸ್ಮರಣೆ ಬಂದು ಅದು ಅವರಿಗೆ ದೇವರ ಸ್ಮರಣೆಯನ್ನು ತಂದುಕೊಡಬಹುದು. ಒಟ್ಟಿನಲ್ಲಿ ಯಾವುದರಿಂದ ದೇವರ ಸ್ಮರಣೆ ಬರುತ್ತೆ ಅದು ಮಾತ್ರ ಸಾಧನೆ. ನಾವು ಗಂಟೆಗಟ್ಟಲೆ ಪೂಜೆ ಮಾಡಿ ದೇವರ ಕಡೆಗೆ ಮನಸ್ಸೇ ಹೋಗದೆ ನಾವು ಪೂಜೆ ಮಾಡಿದ್ದೇ ಬಂತು, ಆದರೆ ದೇವರ ಕಡೆಗೆ ಮನಸ್ಸು ನೆಲೆಗೊಳ್ಳಿಲ್ಲ ಅಂತ ಆದರೆ ವಿಷ್ಣು ಸ್ಮೃತಿ ವಿಹೀನಾತು ಪೂಜಾ ಸ್ಯಾದ್ ಆಸುರೀಮತ ಅಂತ ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಈ ಇಂದ್ರಿಯ ನಿಗ್ರಹ ಮುಂತಾದ ಸಾಧನೆಗಳ ಜೊತೆಗೆ ಪರಮಾತ್ಮನಲ್ಲಿ ಯಾವುದಾದ್ರೂ ನೆಪದಿಂದ ಆ ಮನಸ್ಸನ್ನು ನೆಲೆಗೊಳಿಸುವ ಒಂದು ಮುಖ್ಯವಾದ ಗುರಿಯನ್ನ ಅಲ್ಲಿ ನಾವು ಇಟ್ಟುಕೊಂಡಾಗ ಆ ಸಮಯದಲ್ಲಿ ನಾವು ಮಾಡಿದ ಎಲ್ಲ ಕಾರ್ಯಗಳು ಕೂಡ ವಿಷ್ಣು ಪೂಜೆಗಳಾಗತ್ತೆ, ಪರಮಾತ್ಮನಿಗೆ ಪ್ರಿಯವಾಗುವ ಆ ಭಾಗವತ ಧರ್ಮಗಳಾಗತ್ತೆ ಎಂಬುದಾಗಿ ನಮಗೆ ಬಹಳ ಹೃದಯಂಗಮವಾಗಿ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ಆ ಧರ್ಮೋಪದೇಶ ಪ್ರಕರಣದಲ್ಲಿ ಈ ಎಲ್ಲ ಭಾಗವತ ಧರ್ಮಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅವುಗಳನ್ನು ಅನುಷ್ಠಾನ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಅವುಗಳನ್ನು ಕೇಳಿದ್ದರಿಂದಲೇ ತುಂಬಾ ಪುಣ್ಯ ಇದೆ. ಯಾವುದೋ ಒಂದು ಜನ್ಮದಲ್ಲಿ ಪರಮಾತ್ಮ ಆ ಪುಣ್ಯದಿಂದ ನಮಗೆ ಆ ಅನುಷ್ಠಾನ ಮಾಡುವ ಯೋಗವನ್ನು ಕೂಡ ದೊರಕಿಸಿಕೊಟ್ಟು ನಮ್ಮನ್ನ ಮುಕ್ತಿಗೆ ಸೇರಿಸುವ ಒಂದು ದೊಡ್ಡ ಉದ್ದೇಶವನ್ನು ಜವಾಬ್ದಾರಿಯನ್ನು ಹೊಂದಿ ಆ ಪರಮಾತ್ಮ ನಮ್ಮನ್ನ ಭೂಮಿಗೆ ತಂದಿದ್ದಾನೆ. ಅದನ್ನು ನಾವು ಅರಿತುಕೊಳ್ಳದೆ ಅಲ್ಲಿ ಇಲ್ಲಿ ವ್ಯರ್ಥವಾಗಿ ಹಾರಟೆ ಹೊರಡದ ಕಾಲಹರಣ ಮಾಡಿ ಚೆನ್ನಾಗಿ ಉಂಡು ತಿಂದು ಒಂದು ದಿನ ಹೇಗೆ ಬಂದಿದ್ದು ಹಾಗೆ ಹೊಟ್ಟೋದರೆ ಅದರಿಂದ ಈ ಜೀವನ ಭೂಯೋ ವನೌಕಾಹ ಇವ ಯಾಂತಿ ಬಂಧನಂ ಅಂತ ಭಾಗವತ ಹೇಳಿದಂತೆ ಹೇಗೆ ಮೃಗ ಪಕ್ಷಿಗಳೆಲ್ಲ ಆ ಬಲೆಯಲ್ಲಿ ಬಿದ್ದು ಅವುಗಳಲ್ಲಿ ಸಿಗಾಕೊಂಡು ಪ್ರಾಣ ಕಳ್ಕೊಳ್ತವೆ, ಅದರಂತೆ ವಿಷಯ ಸುಖಗಳ ಬಲೆಯಲ್ಲಿ ನಾವು ಬಿದ್ದು ನಮ್ಮನ್ನೇ ನಾವು ಕಳ್ಕೊಂಡ್ಬಿಡ್ತೇವೆ. ಹಾಗಾಗದೇ ಇರಲಿ ಅಂತ ನಮಗೆ ತುಂಬಾ ಎಚ್ಚರಿಕೆಯ ಕಿವಿ ಮಾತುಗಳನ್ನ ವಿಷ್ಣು ತೀರ್ಥರು ಹೇಳಿದ್ದಾರೆ. ಅನೇಕ ಕಡೆಗಳಲ್ಲಿ ನಾವು ತಪ್ಪು ಮಾಡಿದಾಗ ನಮ್ಮ ಕಿವಿ ಹಿಂಡಿ ನಮ್ಮನ್ನ ತಿದ್ದಿದ್ದಾರೆ. ಭಾಗವತ ಪ್ರವಚನ ಮಾಡುವ ಅನೇಕ ವಿದ್ವಾಂಸರಲ್ಲಿ ಬರಬಹುದಾದ ಕಪಟ, ಆ ವಂಚನೆ ಅದು ನೀವು ಮಾಡಬೇಡಿ ಅಂತ ನಮಗೆ ಬುದ್ಧಿ ಹೇಳಿ ಆರಂಭದಲ್ಲೇ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಹೇಳ್ತಾರೆ. ಕೆಲವರೆಲ್ಲ ಭಾಗವತ ಪ್ರವಚನ ಮಾಡುವಾಗ ನೋಡಿ ಇದು ಮೋಕ್ಷಶಾಸ್ತ್ರ, ಇದನ್ನು ಕೇಳಿದರೆ ನಿಮಗೆ ಮೋಕ್ಷನೇ ಸಿಗತ್ತೆ ಅಂತ ಅವರನ್ನು ನಂಬಿಸಿಬಿಡೋದು. ಇವನು ಮಾತ್ರ ಅಯ್ಯೋ ನಮಗೆ ಈಗಲೇ ಮೋಕ್ಷ ಯಾಕೆ, ಈಗ ನಮಗೆ ದುಡ್ಡು ಎಷ್ಟು ಬಂದಿದೆ ಅದು ಮುಖ್ಯ ಅಂತ ಇವನು ಮನಸ್ಸಿನಲ್ಲಿ ದುಡ್ಡನ್ನು ನೆನೆದು ಅವನು ಮಾತ್ರ ಹೇಳೋದು ಇದು ಮೋಕ್ಷಶಾಸ್ತ್ರ, ಮೋಕ್ಷಕ್ಕೋಸ್ಕರವಾಗಿ ಇದನ್ನು ನೀವು ಕೇಳಿ ಅಂತ ಹೇಳಿದರೆ ಇದು ನಮ್ಮ ಮಾತಿಗೆ ನಮ್ಮ ಮನಸ್ಸಿಗೆ ತಾಳೆಯಾಗದೆ ಇದು ಕಪಟ ವೃತ್ತಿಯಿಂದ ನಾವು ಮಾಡಿದಂತೆ ಆಗತ್ತೆ. ನಾವು ಮೋಕ್ಷಕ್ಕಾಗಿಯೇ ಭಾಗವತವನ್ನು ಹೇಳ್ತಾ ಇದ್ದೇವೆ ಅಂತ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಹೇಳಬೇಕು. ಕೇಳುಗರಿಗೂ ಕೂಡ ಅದೇ ಉದ್ದೇಶ ಇರಲಿ, ಅವರಿಗೂ ಅದೇ ಫಲ ಸಿಗಲಿ ಅಂತ ಅಲ್ಲಿ ನಾವು ಹೇಳಿದಾಗ ಆ ರೀತಿಯ ಒಂದು ಪ್ರಾಮಾಣಿಕತೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಗಳೆಲ್ಲ ನಡೆದಾಗ ಆ ಪ್ರಾಮಾಣಿಕತೆಗೆ ಮಾತ್ರ ಪರಮಾತ್ಮ ಮೆಚ್ಚಿ ಅನುಗ್ರಹ ಮಾಡ್ತಾನೆ ಹೊರತು ನಾವು ದೇವರಲ್ಲಿ ಅಪ್ರಾಮಾಣಿಕತೆಯ ಧೋರಣೆಯನ್ನು ಹೊಂದಿದಾಗ ಅದು ನಿಜವಾದ ಸಾಧನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇಂಥ ಅನೇಕ ಅಂಶಗಳನ್ನು ಹೇಳಿ ನಮಗೆ ಉಪಕಾರ ಮಾಡಿದ ಮಹಾಜ್ಞಾನಿವರೆಣ್ಯರು ವಿಷ್ಣು ತೀರ್ಥರು ಅವರ ಕೃತಿಗಳು ನಮಗೆ ಕಿವಿ ಹಿಂಡಿ ನಮ್ಮನ್ನ ಬೈದು ನೀನು ಹೀಗೆ ಮೋಸ ಮಾಡ್ತಾ ಇದೀಯಾ, ತಪ್ಪು ಮಾಡ್ತಾ ಇದೀಯಾ, ಇದು ಸರಿಯಲ್ಲ ಅಂತ ವಿಷ್ಣು ತೀರ್ಥರೇ ಸಾರೋದ್ಧಾರದಲ್ಲಿ ಕುಳಿತು ನಮಗೆ ತಿಳಿ ಹೇಳಿ ನಮ್ಮನ್ನ ಕಿವಿ ಹಿಂಡಿ ಸಾಧನೆಯ ಪಥದಲ್ಲಿ ಮುಂಚೂಣಿಯಂತೆ ಸಾಗುವಂತೆ ಅವರು ಅನುಗ್ರಹ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಂತಹ ಮಹಾನುಭಾವರ ಒಂದು ಪಾದ ಸ್ಮರಣೆ ಮಾಡಿ ಅವರನ್ನೇ ಪ್ರಾರ್ಥನೆ ಮಾಡಿ ಸ್ವಾಮಿ ಇವೆಲ್ಲ ನೀವು ಹೇಳಿದೀರಾ, ಆದರೆ ಸ್ವಲ್ಪ ನಮ್ಗೆ ಈಗ ಅರ್ಥ ಆಗ್ತಾ ಇದೆ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಮನಸ್ಸಿಗೆ ನೀವೇ ಬಲವನ್ನು ಕೊಡಿ, ನೀವು ಮನೋನಿಯಾಮಕರಾದ ರುದ್ರದೇವರ ಅವತಾರರಾಗಿದ್ದೀರಾ ಅಂತ ನಿಮ್ಮ ಅನುಗ್ರಹದಿಂದ ನಾವು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವಾಗತ್ತೆ, ಆ ಅನುಗ್ರಹ ನಮ್ಮ ಕಡೆಗೆ ಹರಿಸಿರಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡಿ ಅವರಿಂದ ನಾವು ಈ ಮಾರ್ಗವನ್ನ ಅಲ್ಲಿ ಕಂಡುಕೊಳ್ಳಬಹುದಾಗಿದೆ. ಇಂತಹ ವಿಷ್ಣು ತೀರ್ಥರ ಈ ಸಾರೋದ್ಧಾರದ ಆ ಕೆಲವು ಬಿಂದುಗಳನ್ನಷ್ಟೇ ನಾವು ಈ 3 ದಿನಗಳಲ್ಲಿ ನಾವು ಅನುಸಂಧಾನ ಮಾಡಿದ್ದೇವೆ. ಇದು ಬರೀ 3 ದಿನಗಳಲ್ಲ, 3 ವರ್ಷಗಳಾದರೂ ಅನುಸಂಧಾನ ಮಾಡಿದರೂ ಕೂಡ ಮುಗಿಯದಷ್ಟು ವಿಷಯಗಳ ರಾಶಿ ರಾಶಿ ರತ್ನಗಳನ್ನು ನಮಗೆ ಆ ವಿಷ್ಣು ತೀರ್ಥರು ಇಟ್ಟು ಹೋಗಿದ್ದಾರೆ.
ಅವೆಲ್ಲ ಒಂದೊಂದು ರತ್ನಗಳಿದ್ದಂತೆ. ತಮ್ಮ ಆಪ್ತರಾದ ಶಿಷ್ಯ ವಲಯವನ್ನೇ ಅವರು ತಮ್ಮ ಆಪ್ತ ಶಿಷ್ಯರನ್ನ ಅಲ್ಲಿ ಗುರುತಿಸಿ ಅವರಿಗೆಲ್ಲ ಗ್ರಂಥ ರೂಪದಲ್ಲಿ ಕೂಡ ಬರೆದಿಟ್ಟು ಅವರಿಗೆ ಮಹೋಪಕಾರ ಆಗುವಂತೆ ಮಹಾನುಭಾವರು ಮಾಡಿದ್ದಾರೆ. ಅವರ ಮಾರ್ಗದರ್ಶನದಿಂದ ನಾವು ಕೂಡ ವಿಶೇಷವಾಗಿ ಆ ಮುಕ್ತಿ ಪಥದಲ್ಲಿ ಒಳ್ಳೆ ಸಾಧನ ಮಾರ್ಗದಲ್ಲಿ ಮುನ್ನಡೆಯೋಣ. ಸಾಧನ ಶರೀರ ಕೊಟ್ಟಾಗ ಅದುವೇ ನಮ್ಮ ಮುಖ್ಯ ಗುರಿಯಾಗಬೇಕು. ನಮ್ಮ ಜಗನ್ನಾಥದಾಸರು ಹೇಳ್ತಾರೆ, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಿದಲ್ಲ ಸಾಧು ವಂದಿತನೆ ಅಂತ ಅವರು ಸ್ತೋತ್ರ ಮಾಡಿದ್ದಾರೆ. ಆದ್ರಿಂದ ಈ ಒಂದು ದೇಹವನ್ನ ಸಾಧನೆ ಕಡೆಗೆ ತೆಗೆದುಕೊಂಡು ಹೋಗಬೇಕಾದ ಜವಾಬ್ದಾರಿಯು ಪರಮಾತ್ಮನಿಗೆ. ಆದರೆ ಅದರ ಬಗ್ಗೆ ಕಳಕಳಿ ನಾವು ಇಟ್ಕೊಂಡು ಪದೇ ಪದೇ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದರೆ ನಮ್ಮಿಂದ ವಿಶೇಷವಾಗಿ ಭಗವಂತ ಅಂತಹ ಸಾಧನೆ ಮಾಡಿಸುವುದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ. ಆ ರೀತಿಯ ನಮಗೆ ಒಳ್ಳೆ ಚೈತನ್ಯವನ್ನ ಶಕ್ತಿಯನ್ನ ಭಗವಂತ ನಮಗೆ ಕೊಡಲಿ. ಅದಕ್ಕೆ ಗುರುಗಳಾದ ಮಹಾಜ್ಞಾನಿವರೇಣ್ಯರಾದ ವಿಷ್ಣು ತೀರ್ಥರ ಅನುಗ್ರಹವು ಕೂಡ ನಮಗೆ ದೊರಕಲಿ ಅಂತ ಹೇಳ್ತಾ ಈ ವಾಕ್ಕುಸುಮಗಳನ್ನ ವಿಷ್ಣು ತೀರ್ಥರ ಅಂತರ್ಯಾಮಿಯಾದ ಮೂಲ ಗೋಪಾಲಕೃಷ್ಣಾಭಿನ್ನನಾದ ಮೂಲ ರಘುಪತಿ ವೇದವ್ಯಾಸ ದೇವರ ಚರಣ ಕಮಲಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.